ಅಂದು ಬ್ರಹ್ಮಾಂಡವ ಸಿಳಿದಂಥ ಪಾದ, ಅಂದು ಬ್ರಹ್ಮಾಂಡವ ಸಿಳಿದಂಥ ಪಾದ, ಎಂದೆಂದು ಭಕುತರ ಪಾಲಿಸುವ ನಿನ್ನ, ಎಂದೆಂದು ಭಕುತರ ಪಾಲಿಸುವ ನಿನ್ನ. ಇಂದಿರಾರಮಣ ಗೋವಿಂದ ನಿನ್ನಯ ಪಾದ ಒಂದೊರೆ ನಗೆ ಸಾಕೆನು. ನಾರಾಯಣ ನಿನ್ನ ನಾಮವು ಅಜಮಿಳನ, ನಾರಾಯಣ ನಾರಾಯಣ ನಿನ್ನ ನಾಮವು ಅಜಮಿಳನ, ಘೋರ ಪಾಪವನಟ್ಟಿತೋ, ಘೋರ ಪಾಪವನಟ್ಟಿತೋ. ಸಾರಿನ್ನನು ಭಜಿಪ ಚಾರು ಭಕೂತರಿಗೆ, ಸಾರಿ ನಿನ್ನನು ಭಜಿಪ ಚಾರು ಭಕೂತರಿಗೆ, ತೋರಿದ ಕೋರಿದ ಸಾರಿ ನಿನ್ನನು ಭಜಿಪ ಚಾರು ಭಕೂತರಿಗೆ, ಕೋರಿದ ವರಗಳ ನೀಡುವದಾತನೆ, ಕೋರಿದ ವರಗಳ ನೀಡುವದಾತನೆ. ಇಂದಿರಾರಮಣ ಗೋವಿಂದ ನಿನ್ನಯ ಪಾದ, ಪಾದದ್ವಂದ್ವ ಸಾಕೆಲು, ಪಾದದ್ವಂದ್ವವೇ ನಗೆ ಸಾಕೆಲು. ಮುನಿಗಳು ತಮ್ಮ ಮನವೆಲ್ಲ ನಿಲ್ಲಿಸಿ, ಮುನಿಗಳು ತಮ್ಮ ಮನವನೆಲ್ಲ ನಿಲ್ಲಿಸಿ, ಘನತರ ಮಹಿಮ ನಿನ್ನ, ಘನತರ ಮಹಿಮ ನಿನ್ನ. ನೆನೆವುತ್ತಿರಲು ಅವರ, ನೆನೆವುತ್ತಿರಲು ಅವರ ಕಾರಣ, ನೆನೆವುತ್ತಿರಲು ಅವರ ಕಾಣಲಾಗಿರುತ್ತಿದ್ದೆ, ಅನಾಥ ರಕ್ಷಕ ಕಾರುಣ್ಯ ಮೂರುತಿ, ಅನಾಥ ರಕ್ಷಕ ಕಾರುಣ್ಯ ಮೂರುತಿ. ಇಂದಿರಾರಮಣ ಗೋವಿಂದ ನಿನ್ನಯ ಪಾದ ದ್ವಂದ್ವವೇ ನಗೆ ಸಾಕೆಲು, ದ್ವಂದ್ವವೇ ನಗೆ ಸಾಕೆಲು. ಒಂದು ಮೂರುತಿಯಾಗಿ ಎಂದು ಇರುವವನಾಗಿ, ಒಂದು ಮೂರುತಿಯಾಗಿ ನಿಂದು ಇರುವವನಾಗಿ, ಹೊಂದಿದೆ ಅನಂತ ರೂಪವನೆಲ್ಲ, ಹೊಂದಿದೆ ಅನಂತ ರೂಪವನೆಲ್ಲ. ಒಂದು ಅರಿಯದೆನ್ನ ಕಾಯಬೇಕೋ, ಒಂದು ಅರಿಯದ ಎನ್ನ ಕಾಯಬೇಕೋ ಅಣ್ಣ, ಒಂದು ಅರಿಯದ ಎನ್ನ, ಒಂದು ಅರಿಯದ ಎನ್ನ ಕಾಯಬೇಕೋ ಅಣ್ಣ. ತಂದೆ ಪುರಂದರ ವಿಠಲರಾಯ, ತಂದೆ ಪುರಂದರ ವಿಠಲರಾಯ. ಇಂದಿರಾರಮಣ ಗೋವಿಂದ ನಿನ್ನಯ ಪಾದ ದ್ವಂದ್ವವೇ ನಗೆ ಸಾಕೆಲು, ದ್ವಂದ್ವವೇ ನಗೆ ಸಾಕೆಲು. ಅಂದು ಬ್ರಹ್ಮಾಂಡವ, ಅಂದು ಬ್ರಹ್ಮಾಂಡವ
ದ್ವಂದ್ವವೇ ನಗೆ ಸಾಕೆಲೋ ವಿಠಲರಾಯ ಪುರಂದರ ವಿಠಲರಾಯ. ಪದುಮನಾಭನ ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಕಾಲಿಗೆ ಗೆಜ್ಜೆ ಕಟ್ಟಿ ಕಾಲಿಗೆ ಪದುಮನಾಭನ ಪಾದ ಪದುಮ ಮಧುಪವೆಂಬ ಪದುಮನಾಭನ ಪಾದ ಪದುಮ ಮಧುಪವೆಂಬ ಮಧುಕರ ವೃತ್ತಿ ಎನ್ನದೋ ಅದು ಬಲು ಚೆನ್ನದೋ ಮಧುಕರ ವೃತ್ತಿ ಎನ್ನದೋ. ರಂಗನಾಥನ ಗುಣ ಹಿಂಗದೆ ಬಾಡುತ್ತ ರಂಗನಾಥನ ಗುಣ ಹಿಂಗದೆ ಪಾಡುತ್ತ ರಂಗನಾಥನ ಗುಣ ಹಿಂಗದೆ ಪಾಡುತ್ತ ಶೃಂಗಾರ ನೋಡುತ್ತ ಕಂಗಳ ಆನಂದವೆಂಬ ಶೃಂಗಾರ ನೋಡುತ್ತ ಕಂಗಳ ಆನಂದವೆಂಬ ಮಧುಕರ ವೃತ್ತಿ ಎನ್ನದು. ಇಂದಿರಾಪತಿ ಶ್ರೀ ಪುರಂದರ ವಿಠಲನೋಳ್ ಇಂದಿರಾಪತಿ ಶ್ರೀ ಪುರಂದರ ವಿಠಲನೋಳ್ ಚಂದದ ಭಕ್ತಿಯಿಂದ ಆನಂದ ಪಡುವಂತ ಇಂದಿರಾಪತಿ ಶ್ರೀ ಪುರಂದರ ವಿಠಲನೋಳ್ ಚಂದದ ಭಕ್ತಿಯಿಂದ ಆನಂದ ಪಡುವಂತ ಮಧುಕರ ವೃತ್ತಿ ಎನ್ನದೋ ಅದು ಬಲು ಚೆನ್ನದೋ ಮಧುಕರ ವೃತ್ತಿ ಎನ್ನದೋ ಎನ್ನದೋ ಅದು ಬಲು ಚೆನ್ನದೋ. ಅಪರೋಕ್ಷ ಜ್ಞಾನಿಗಳಾದ ಪುರಂದರದಾಸರ ಒಂದು ಅಪೂರ್ವವಾದ ಒಂದು ಪ್ರಸಿದ್ಧ ಕೀರ್ತನೆ ಇದು.
ಲೋಕ ಶಿಕ್ಷಣವೂ ಅಳವಡಿಸಲ್ಪಟ್ಟಿದೆ. ತನ್ನ ವೃತ್ತಿ ಏನು ಅಂತ ಹೇಳ್ತಾ ಸಮಾಜದಲ್ಲಿ ಜೀವರಾಶಿ ಸಾಧಕ ಹೇಗಿರಬೇಕು ಅಂತ ಉಪದೇಶ ಮಾಡ್ತಾರೆ. ಮಧುಕರ ಅಂದರೆ ದುಂಬಿ, ಭ್ರಮರ. ಅದು ಏನು ಮಾಡ್ತದೆ? ಹೂವಿಂದ ಹೂವಿಗೆ ಹಾರಿ ಅದರಲ್ಲಿ ಅಡಕವಾಗಿರತಕ್ಕಂಥ ಮಕರಂದವನ್ನು ಆಸ್ವಾದಿಸಿ ಅದು ಬದುಕುತ್ತದೆ. ಹೂವಿಂದ ಹೂವಿಗೆ ಹಾರ್ತದೆ, ಮಕರಂದ ಸ್ವೀಕಾರ ಮಾಡ್ತದೆ. ಹಾಗೆ ಅಂತ ಈ ಭ್ರಮರ, ಮಧುಕರ ಯಾವ ಹೂವಿಗೂ ಭಾರ ಆಗುವುದಿಲ್ಲ. ಹೂವಿಂದ ಹೂವಿಗೆ ಹಾರಿ ಮಕರಂದವನ್ನು ಆಸ್ವಾದನೆ ಮಾಡಿ ಯಾವುದೇ ಹೂವಿಗೂ ಭಾರವಾಗದೆ ತನ್ನ ಕಾಲಯಾಪನೆ ಮಾಡ್ತದೆ ಮಧುಕರ. ದಾಸರು ಹೇಳ್ತಾರೆ, ಹಾಗೆ ನಾನು ಸಮಾಜದ ಸಂಚಾರ ಮಾಡ್ತೇನೆ, ಎಲ್ಲರ ಮನೆ ಬಾಗಿಲಿಗೆ ಹೋಗ್ತೇನೆ, ಯಾರಾದರೂ ಏನಾದರೂ ಕೊಟ್ಟರು ತಗೊಳ್ತೇನೆ, ಯಾರತ್ರ ಕೇಳೋದಿಲ್ಲ. ಜನರಿಂದ ಸಹಕಾರವನ್ನು ಪಡೆದು ಅದರಿಂದ ಬದುಕುವನ್ನು ನಡೆಸಿ ಯಾರಿಗೂ ನಾನು ಭಾರವಾಗಿರುವಂಥ ಪ್ರಯತ್ನ ಮಾಡ್ತಾ ಇಲ್ಲ. ಪ್ರತಿಯೊಬ್ಬ ಜೀವಿಗೂ ಸಮಾಜದ ಋಣ ಇರುತ್ತದೆ. ಆ ಸಮಾಜದ ಋಣವನ್ನು ತೀರಿಸಲೇಬೇಕಾಗ್ತದೆ. ಸಮಾಜದ ಆಶ್ರಯ ಇಲ್ಲದೆ ಯಾರೂ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆಂತ ಸಮಾಜಕ್ಕೆ ನಾವು ಭಾರವಾಗುವ ಪ್ರಯತ್ನ ಮಾಡಬಾರ್ದು. ಸಮಾಜದ ಆಶ್ರಯವನ್ನು ಪಡೆದು ಜೀವನವನ್ನು ನಡೆಸಿ ಆ ಸಮಾಜಕ್ಕೆ ಭಾರವಾಗದೆ ಭಗವತ್ ಪ್ರೀತಿಕರವಾದ ಜೀವನವನ್ನು ನಡೆಸುವುದೇ ಇದು ಮಧುಕರ ವೃತ್ತಿ. ಇದನ್ನು ಯಾವುದೇ ಕ್ಷೇತ್ರಕ್ಕೆ ಅನ್ವಯಿಸಿಕೊಳ್ಬಹುದು. ಸಹಕಾರ ಪಡೆಯಿರಿ, ಭಾರ ಆಗಬೇಡಿ, ಕೃತಜ್ಞನಾಗಿರಿ, ಜೊತೆಯಲ್ಲಿ ಭಗವಂತನ ಚಿಂತನೆ ಇರಲಿ. ಪರಮಾತ್ಮನ ಪದುಮನಾಭನ ಪಾದ ಪದುಮ ಮಧುಪವೆಂಬ ಮಧುಕರ ವೃತ್ತಿ. ಪರಮಾತ್ಮನ ಪಾದ ಪದ್ಮವೆಂಬ ಪಾದ ಪದುಮ ಮಧುಪ, ಪರಮಾತ್ಮನ ಪಾದ ಪದ್ಮದಲ್ಲಿರುವಂಥ ಮಧುಪ, ಮಕರಂದವನ್ನು ಸ್ವೀಕಾರ ಮಾಡತಕ್ಕಂಥ ಮಧುಕರ ವೃತ್ತಿ. ಜಗತ್ತಿನಲ್ಲಿ ಪರಮಾತ್ಮನ ಆಶ್ರಯವನ್ನು ಹೊಂದಿಯೇ ನಾವು ಬದುಕಬೇಕಾಗ್ತದೆ. ಪರಮಾತ್ಮನಿಂದ ಜಗತ್ತಿನ ದೇವರ ಆಶ್ರಯದಲ್ಲಿ ನಾವು ಬದುಕಿ ಭಗವಂತನಿಗೆ ಕೃತಜ್ಞರಾಗಿ ಬದುಕುವುದೇ ಇದು ಜೀವನದ ಮುಖ್ಯ ಕರ್ತವ್ಯ, ಮುಖ್ಯ ಸೂತ್ರ. ಪರಮಾತ್ಮನ ಪಾದಕಮಲದಲ್ಲಿರುವ ಮಧುಪ, ಪದುಮ ಮಧುಪ, ಅದನ್ನು ಆಸ್ವಾದಿಸುವಂಥ ಜೀವಿತಾನಾಗಬೇಕು. ಅದು ಇಲ್ಲದೆ ಹೋದರೆ ಏನಾಗ್ತದೆ? ನಮ್ಮ ಜೀವನ ವ್ಯರ್ಥವಾಗ್ತದೆ. ಪರಮಾತ್ಮನ ಪದಪದ್ಮದ ಮಧುಪ ಸ್ವೀಕಾರ ಮಾಡಲಿ ಪ್ರಯತ್ನ ಮಾಡಲಿಲ್ಲ ಅಂದರೆ ಕಪ್ಪೆ ಕಮಲದ ಬಳಿಯೇ ತಪ್ಪದೆಲೆ ಅನುಗಾಲವಿದ್ದು. ವಿಜಯದಾಸರು ಹೇಳ್ತಾರೆ ಕೀರ್ತನೆಯಲ್ಲಿ, ಕೊಳದಲ್ಲಿ ತಿಳಿಯಾದ ನೀರ ಮೇಲ್ಭಾಗದಲ್ಲಿ ಕಮಲ ಪುಷ್ಪ ಅರಳಿ ನಿಂತಿದೆ, ಕಾಣಿಸ್ತದೆ. ತಳಭಾಗದವರೆಗೆ ನಾಳ ಇದೆ. ಯಾವಾಗಲೂ ಭ್ರಮರಗಳು, ದುಂಬಿಗಳು ಹಾರಾಡ್ತಾ ಬಂದು ಆ ಕಮಲದ ಹೂವಿ ಮೇಲೆ ಕೂತ್ಕೊಂಡು ಹೋಗ್ತಾವೆ. ಯಾವಾಗಲೂ ಆ ಕಮಲದ ಬುಡದಲ್ಲಿರತಕ್ಕಂಥ ಕೆರೆಯಲ್ಲಿರುವಂಥ ಕಪ್ಪೆಗಳು ನೋಡ್ತಾವೆ. ಇದು ಯಾವಾಗಲೂ ಎಲ್ಲಿಂದಲೂ ಬರ್ತದೆ, ಹೂವಿನ ಮೇಲೆ ಕೂತ್ಕೊಳ್ತದೆ, ಮತ್ತೆ ಹೋಗ್ತದೆ. ಯಾಕೆ ಬರ್ತದೆ, ಏನು ತಗೊಳ್ತದೆ, ಏನು ಪ್ರಯೋಜನ? ಒಂದು ದಿವಸ ಕರೆದು ಕೇಳ್ತದೆ ಕಪ್ಪೆ, ಎಲೆ ಭ್ರಮರವೇ, ಯಾವಾಗಲೂ ಬರ್ತೀಯಲ್ಲ, ಹೂವಿನ ಮೇಲೆ ಕೂತ್ಕೊಳ್ತೀಯಲ್ಲ, ಹೋಗ್ತಿಲ್ಲ, ನಿನಗೇನು ಪ್ರಯೋಜನ ಇದೆ, ಯಾಕೆ ಬರ್ತೀಯ, ಎಲ್ಲಿಂದ ಬರ್ತೀಯ? ಮಧುಕರ ಹೇಳ್ತದೆ, ಈ ಕಮಲ ಪುಷ್ಪದಲ್ಲಿ ಮಧುರವಾದ ಮಕರಂದವಿದೆ, ಮಧುಪವಿದೆ, ಅದನ್ನು ಆಸ್ವಾದಿಸುವುದಕ್ಕೆ ನಾನು ಬರ್ತಾ ಇದ್ದೇನೆ. ಕಪ್ಪೆ ಹೇಳಿತು, ನಿನಗೆಲ್ಲೋ ತಲೆ ಕೆಟ್ಟಿರಬೇಕು, ಎಲ್ಲಿಂದಲೋ ಬಂದವ ಈ ಕಮಲ ಪುಷ್ಪದಲ್ಲಿ ಮಕರಂದ ಇದೆ ಅಂತ ಹೇಳ್ತೆಯಲ್ಲ. ಎಷ್ಟು ವರ್ಷಗಳಿಂದ ನಾನು ಈ ಕಮಲ ಪುಷ್ಪದ ಬುಡದಲ್ಲಿ ಇದ್ದೇನೆ, ಈ ಹೂವಿನಲ್ಲಿ ಮಕರಂದ ಉಂಟು ಅಂತಲೇ ನನಗೆ ಗೊತ್ತಿಲ್ಲ. ನೀನು ಎಲ್ಲಿಂದಲೂ ಬಂದವ ಇಲ್ಲಿ ಮಕರಂದ ಇದೆ ಅಂತ ಹೇಳ್ತೀಯಲ್ಲ, ನಿನಗೆ ತಲೆ ಕೆಟ್ಟಿರಬೇಕು. ಕಮಲದ ಬುಡದಲ್ಲಿ ಕಪ್ಪೆ ಇದ್ದರೂ ಆ ಕಮಲದ ಪದುಮ ಎಂಬ ಮಧುಪ ಅದರ ಅರಿವಿಲ್ಲದೆ ಯಾವ ರೀತಿ ಕೆಸರು ತಿಂತ ಬದುಕುತ್ತದೋ ಹಾಗೆ ಪರಮಾತ್ಮನ ಪಾದ ಪದುಮ ಮಧುಪದ ಆಸ್ವಾದನ ಮಾಡದೆ ನೀನು ಈ ಪ್ರಪಂಚದಲ್ಲಿ ಬದುಕುತ್ತೆಯಾದರೆ ಸಂಸಾರ ಎಂಬ ಈ ಕೆಸರು ಕಪ್ಪೆಗಳಾಗಿ ತಿಂತ ಬದುಕಬೇಕಾಗ್ತದೆ. ಜನ್ಮ ಸಾರ್ಥಕವಾಗಬೇಕು. ಭಗವಂತನ ಸ್ಮರಣೆಯಿಂದೊಡಗೂಡಿ ಬದುಕುವುದೇ ಜೀವನದ ಒಂದು ಪರಮ ಉದ್ದೇಶ. ಇದನ್ನು ಪುರಂದರದಾಸ ಹೇಳ್ತಾರೆ, ರಂಗನಾಥನ ಗುಣ ಹಿಂಗದೆ ಪಾಡುತ್ತ ಶೃಂಗಾರ ನೋಡುತ್ತಾ ಪರಮಾತ್ಮನ ವರ್ಣನೆ ಮಾಡ್ತಾ ಯಾವುದೇ ಕರ್ತವ್ಯಗಳು ಮಾಡಲಿ ಭಗವಂತನ ಸ್ಮರಣೆಗೆ ಮಾಡ್ತೇನೆ, ಇದು ಮಧುಕರ ವೃತ್ತಿ.
ಹೇಳ್ತಾ 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 ಪುರಂದರದಾಸರು ವಿಜಯನಗರದ ರಾಜಬೀದಿಯಲ್ಲಿ ಬರುತ್ತಾ ಇದ್ದಾರೆ. ನವಕೋಟಿ ನಾರಾಯಣ ಎಂಬ ಬಿರುದನ್ನು ಪಡೆದವರು ಶ್ರೀನಿವಾಸ ನಾಯಕರು. ಮೂಗುತಿಯ ಪ್ರಕರಣದಿಂದ ಪರಮಾತ್ಮನವರನ್ನ ವೈರಾಗ್ಯದ ಕಡೆಗೆ ಪರಿವರ್ತಿಸಿದ. ಭಜನೆ ಮಾಡ್ತಾ ಹೋಗ್ತಾರೆ. ಸುಂದರಾಂಗರು, ಮನ್ಮಥನಾಂಗರು, ಬಹು ಸುಂದರವಾದ ರೂಪ ಅವರದು ಪುರಂದರದಾಸರದು. ಶಾಸ್ತ್ರಾರ್ಥವನ್ನು ಅರಿತವರು, ವ್ಯಾಸತೀರ್ಥರಿಂದ ವೇದಾಂತವನ್ನು, ವೇದ ಸಾರವನ್ನು ತಿಳಿದವರು, ಸಂಗೀತವನ್ನು ಕಲಿತವರು. ಸಂಪತ್ತಿನಲ್ಲಿ ನೋಡಿದರೆ ಚಕ್ರೇಶ್ವರನಾದ ಆ ಕೃಷ್ಣದೇವರ ಆಸ್ಥಾನದಲ್ಲಿ ನವಕೋಟಿ ನಾರಾಯಣ ಅಂತ ಬಿರುದು ಪಡೆದವರು. ಅಂದರೆ ಲೆಕ್ಕಕ್ಕೆ ಬಂದಿತ್ತವರು ತಿರುಗಿದ ಸಂಪತ್ತಷ್ಟು ಅಂತ. ವೈರಾಗ್ಯದಲ್ಲಿ ನೋಡಿದರೆ ಈ ಪ್ರಪಂಚದ ಯಾವುದೇ ಸಂಪತ್ತಿನಲ್ಲಿ ಹುರುಳಿಲ್ಲ, ಸಾರವಿಲ್ಲ ಎಂದು ತಿಳಿದ ಕ್ಷಣವೇ ತನ್ನ ಸಂಪೂರ್ಣ ನವಕೋಟಿ ಸಂಪತ್ತನ್ನು ನಾರಾಯಣ ಕೃಷ್ಣಾರ್ಪಣವಾಗಿಸಿ ಕಳೆದುಕೊಂಡವರು. ಇಂಥ ದಾಸರು ರಾಜಬೀದಿಯಲ್ಲಿ ಬರುತ್ತಾ ಇದ್ದಾರೆ. ಯಾರ ಮನೆಗೂ ಅವ್ರು ಬೇಡಲಿಕ್ಕೆ ಹೋಗೋದಿಲ್ಲ, ಕೊಡಿ ಅಂತ ಕೇಳೋದಿಲ್ಲ. ಕೊಟ್ಟರೂ ಸರಿಯೇ, ಕೊಡದೆ ಬಿಟ್ಟವರು ಸರಿಯೇ, ಕೊಡಬೇಡ ಎನ್ನ ಕುಂದಿಗೆ ಕಾಸನು, ಇಡಬೇಡ ಎನ್ನ ಶ್ವಾನಕ್ಕೆ ತಳಿಗೆಯನು, ಆನೆಯ ಮೇಲೆ ಪೋಪಯನಗೆ ಶ್ವಾನನ ಭಯವೇ. ಕೊಟ್ಟರೂ ಸರಿಯೇ, ಕೊಡದೆ ಬಿಟ್ಟರೂ ಸರಿ ಅಂತ ಕೇಳುವುದಿಲ್ಲ ಅವರು. ದೇವರ ಸ್ಮರಣೆ ಮಾಡ್ತಾ ಹೋಗ್ತಾ ಇರ್ತಾರೆ. ಯಾರಾದರೂ ಪ್ರೀತಿಯಿಂದ ಗೋಪಾಳ ಬುಟ್ಟಿಗೆ ಧಾನ್ಯ ಹಾಕಿದರೆ ಅದೆಲ್ಲವನ್ನು, ಆದಿರದ ಧಾನ್ಯವನ್ನು ಸಂಗ್ರಹ ಮಾಡಿ ತಂದು ಪತ್ನಿಯಾದ ಸರಸ್ವತಿ ಬಾಯಿ ಕೈಲಿ ಕೊಡ್ತಾರೆ. ಅವಳದನ್ನು ಮತ್ತು ಇವರು ಸ್ನಾನಕ್ಕೆ ಹೋಗೋದು. ಸರಸ್ವತಿಯನ್ನು ಶುದ್ಧ ಮಾಡಿ ನೈವೇದ್ಯಕ್ಕೆ ಸಿದ್ಧ ಮಾಡಿದ ಬಳಿಕ ಸ್ನಾನ ಮಾಡಿ ಬಂದ ಪುರಂದರದಾಸರು ಆ ದಿವಸ ದೊರಕಿದಷ್ಟು ಧಾನ್ಯವನ್ನು ಬೇಯಿಸಿ, ಯಾಕೆಂದರೆ ದಾಸ ಸೂತ್ರವದು, ಸಾಲ ಮಾಡಬೇಡ, ಸಾಲದು ಎನ್ನಬೇಡ, ನಾಳೆಗೆ ಎಂದಿರಿಸಬೇಡ. ದಾಸತ್ವದ ಸೂತ್ರದು. ಸಾಲ ಮಾಡಬೇಡ, ಸಾಕಾಗಲಿಲ್ಲ ಅಂತ ಹೇಳಬೇಡ, ನಾಳೆಗೆ ಅಂತ ಇರಿಸಬೇಡ. ನಾಳೆಗೆ ಅಂತ ಏನಾದ್ರು ತೆಗೆದಿರ್ತೀಯ ಅಂದರೆ ನಿನಗೆ ದೇವರ ಮೇಲೆ ವಿಶ್ವಾಸ ಇಲ್ಲ ಅಂತ ಆಗ್ತದೆ. ದೇವ್ರು ಕೊಡೋದಿಲ್ಲ ಅಂತ ವಿಶ್ವಾಸ ಇಲ್ಲದೆಲ್ಲ ಹೇಳೋದು. ಈ ಸೂತ್ರವರದು. ಆ ದಿವಸದ ಎಲ್ಲ ಧಾನ್ಯವನ್ನು ಬೇಯಿಸಿ ಪರಮಾತ್ಮರಿಗೆ ನೈವೇದ್ಯ ಅರ್ಪಿಸಿ, ಯಾರಾದರೂ ಅತಿಥಿಗಳು ಬರ್ತಾರೋ ನೋಡಿ ಅವರಿಗೆ ಅನ್ನ ಹಾಕಿ, ಅವರಿಗೆ ಊಟ ಹಾಕಿ, ತಾವು ಹಸಿವೆ ಎಂಬ ರೋಗಕ್ಕೆ ಔಷಧೋಪಾದಿಯಲ್ಲಿ ಆಹಾರ ಸ್ವೀಕಾರ ಮಾಡಿ ಉಳಿದ ಎಲ್ಲ ಅನ್ನವನ್ನು ಚಕ್ರತೀರ್ಥ ಹಂಪೆ ತುಂಗಭದ್ರಾ ಒಳಗೆ ಚೆಲ್ಲಿ ಬಿಡುತ್ತಿತ್ತು. ಜಲದಲ್ಲಿರತಕ್ಕಂಥ ಜೀವರಾಶಿಗಳೆಲ್ಲ ತಿಂದು ತೃಪ್ತವಾಗ್ತಿದ್ದು. ಆ ದಿವಸದ್ದು ನಾಳೆಗೆ ಎಂದು ಇಡಲಿಲ್ಲ, ಮತ್ತು ಮರುದಿವಸ ಸಿಕ್ಕಿದ್ರೆ ಮಾತ್ರ. ಇಂಥ ಒಂದು ಪದ್ಧತಿ ಗೋಪಾಳ ಬುಟ್ಟಿ ಹಿಡ್ಕೊಂಡು ಮಧುಕರ ವೃತ್ತಿ ಮಾಡ್ತಾ ಬರ್ತಾ ಇದ್ದಾರೆ ದಾಸರು. ಕೆಲವರಿಗೆ ಕಾಣಿಸ್ತದೆ, ಮೊನ್ನೆವರೆಗೆ ಕೃಷ್ಣದೇವರ ಆಸ್ಥಾನಕ್ಕೆ ಬರ್ತಿದ್ದ ಶ್ರೀನಿವಾಸನಾಯಕ ಶ್ರೇಷ್ಠಿ ಎಲ್ಲ ಬಿಟ್ಟು ಭಜನೆ ಮಾಡ್ತಾ ಹೊರಟಿದ್ದಾರಲ್ಲ. ಕೋಟಿಗಟ್ಟಲೆ ವ್ಯಾಪಾರ, ಕೋಟಿಗಟ್ಟಲೆ ಹಣದ ವ್ಯಾಪಾರ, ವಜ್ರ ವ್ಯಾಪಾರ, ಅದು ಬಿಟ್ಟು ಭಜನೆ ಮಾಡ್ತಾ ಹೊರಟಿದ್ದಾರಲ್ಲ. ತಲೆಗಿಲೆ ಕೆಟ್ಟೋಯ್ತು. ಹೇಗೆ ಊರಿನಲ್ಲಿ ಹೆಚ್ಚಿನವರಿಗೆ ಕಾಣಿಸ್ತದೆ, ಆದರೆ ಕೇಳಲಿಕ್ಕೆ ಯಾರು ಧೈರ್ಯ ಮಾಡುವುದಿಲ್ಲ. ಯಾರೋ ಒಂದೆರಡು ಜನ ಕೇಳ್ತಾರೆ ಅಷ್ಟೇ, ತಿಳ್ಕೊಂಡವ್ರು ಎಲ್ಲರೂ ಕೇಳುವುದಿಲ್ಲ. ಯಾರೋ ಒಬ್ಬ ಕೇಳಿದ್ರಂತೆ, ನಾಯಕರೇ, ಅಷ್ಟು ಒಳ್ಳೆ ಲಾಭದ ವ್ಯಾಪಾರ ಬಿಟ್ಟು ಭಜನೆ ಮಾಡ್ತಾ ಹೊರಟಿದ್ದಲ್ಲ, ತಲೆಗೆ ಏನೋ ಹುಚ್ಚಿಡಿತೆ ನಿಮಗೆ? ಶ್ರೀನಿವಾಸ ನಾಯಕರಾಗಿದ್ದರೆ ಅವನು ಹುಚ್ಚು ಬಿಡಿಸ್ತಿದ್ರು. ದಾಸರಾಗಿದ್ದಾರೆ, ಅವರಲ್ಲಿ ಆ ಪ್ರತೀಕಾರ ಭಾವನೆ ಇಲ್ಲ. ಸಂತೋಷವಾಗಿ ಒಪ್ಪಿಕೊಂಡರಂತೆ ಪುರಂದರದಾಸರು. ಹೌದಪ್ಪ, ನಮಗೆ ಹಿಡಿದದ್ದು ಹುಚ್ಚು, ಆದರೆ ನಿನಗೆ ಸ್ವಲ್ಪ ಹೆಚ್ಚು ಅಷ್ಟೇ. ಯಾಕೆ? ನಿಮ್ಮಲ್ಲಿ ಇರುವ ಆಸಕ್ತಿ ಏನು? ಪ್ರಾಪಂಚಿಕವಾದ ಸಂಪತ್ತು. ನಮ್ಮ ಹುಚ್ಚು ಯಾವುದು? ಸಚ್ಚಿದಾನಂದ ಬೆಂಬ ಅಚ್ಚುಮೆಚ್ಚು ತಲೆಗೆ ಏರಿ, ಸಚ್ಚಿದಾನಂದ ಬೆಂಬ ಅಚ್ಚು ಮೆಚ್ಚು ತಲೆಗೆ ಏರಿ, ಹುಚ್ಚು ಹಿಡಿಯಿತು, ಹುಚ್ಚು ಹಿಡಿಯಿತು ಎನಗೆ, ಹುಚ್ಚು ಹಿಡಿಯಿತು. ಸಚ್ಚಿದಾನಂದ ಬೆಂಬ ಅಚ್ಚು ಮೆಚ್ಚು ತಲೆಗೆ ಏರಿ, ಎನಗೆ ಹಿಡಿದ ಹುಚ್ಚು. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಸಚ್ಚಿದ
ಸಚ್ಚಿದಾನಂದವೆಂಬ ಅಚ್ಚುಮೆಚ್ಚು ತಲೆಗೆ ಏರಿ ನನಗೆ ಹಿಡಿದ ಹುಚ್ಚು ಇದು. ನಿಮ್ದು ಪ್ರಾಪಂಚಿಕವಾದ ವಸ್ತುಗಳು ಹುಚ್ಚು, ಆದ್ರೆ ನಿಮ್ಗೆ ಹೆಚ್ಚು. ಇಲ್ಲಿ ದಾಸರು ಹುಚ್ಚು ಅಂತ ಯಾಕೆ ಕರೆದರು? ತಲೆ ಕೆಟ್ಟಿತು ಅಂತ ಅರ್ಥ ಅಲ್ಲ. ಆ ಕನ್ನಡ ಸಾಹಿತ್ಯದಲ್ಲಿ, ದಾಸ ಸಾಹಿತ್ಯದಲ್ಲಿ ಆ ಶಬ್ದಕ್ಕೆ ಎಷ್ಟು ದೊಡ್ಡ ಮೌಲ್ಯ ಇದೆ ನೋಡಿ. ನಾವೊಬ್ಬರಿಗೆ ಹೇಳ್ತೇವಲ್ಲ, ಅವನಿಗೆ ಪುಸ್ತಕ ಓದೋದೇ ಹುಚ್ಚು, ಸಂಗೀತ ಹಾಡೋದೇ ಹುಚ್ಚು, ಇವನಿಗೆ ಭಜನೆ ಮಾಡೋದೇ ಹುಚ್ಚು, ಅವನಿಗೆ ಯಕ್ಷಗಾನದೇ ಹುಚ್ಚು, ಅದೇ ತಲೆ ಕೆಟ್ಟು ಹೋಗೋದೆ. ಅವನಿಗೆ ಅದನ್ನು ಬಿಟ್ಟಿರ್ಲಿಕ್ಕಾಗುವುದಿಲ್ಲ. ಒಂದು ವಿಚಾರದಲ್ಲಿ, ಒಂದು ವಸ್ತುವಿನಲ್ಲಿ ಇರಬಹುದಾದ ಅವಿನಾಭಾವ ಸಂಬಂಧ ಏನಿದೆಯೋ ಅದನ್ನು ಹುಚ್ಚು ಅಂತ ಕರೆದಿದ್ದಾರೆ. ಆಸಕ್ತಿ ವಿನಃ ತಲೆ ಕೆಟ್ಟಿತು ಅಂತಲ್ಲ, ಅಷ್ಟು ಮೌಲ್ಯ ಇದೆ ಆ ಶಬ್ದಕ್ಕೆ. ಪರಮಹಂಸರು ಹೇಳ್ತಾರೆ, ಪ್ರಪಂಚವೇ ಒಂದು ದೊಡ್ಡ ಹುಚ್ಚಾಸ್ಪತ್ರೆ ಇದ್ದ ಹಾಗೆ ಅಂತ. ಇಲ್ಲಿ ಎಲ್ಲರೂ ಹುಚ್ಚರೇ, ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು. ಒಂದು ಹುಚ್ಚು ಬಿಟ್ಟರೆ ಮತ್ತೊಂದು ಹುಚ್ಚು. ಪ್ರಪಂಚ ಎಂಬ ಹುಚ್ಚಾಸ್ಪತ್ರೆಯಿಂದ ಬಿಡುಗಡೆ ಹೊಂದಬೇಕಾದರೆ ದೇವರು ಹುಚ್ಚಿಡಿಬೇಕಂತ. ಆಗ ಈ ಆಸ್ಪತ್ರೆಯಿಂದ ಬಿಡುಗಡೆ ಇಲ್ಲ ಅಂದರೆ ವಾರ್ಡ್ ಬದಲಾವಣೆ ಮಾಡಿದಾಗ ಒಂದು ಹುಚ್ಚು ಬಿಟ್ಟರೆ ಮತ್ತೊಂದು, ಇಲ್ಲೇ ಬೇರೆ ಬೇರೆ ವಾರ್ಡ್ ತಿರುಗಾಡ್ತಾ ಇರ್ತಾರೆ. ಭಗವಂತನ ಹುಚ್ಚು ಹಿಡಿಯಿತೋ, ಇಲ್ಲಿಂದ ಬಿಡುಗಡೆ. ಇಲ್ಲಿ ಹುಚ್ಚು ಅಂದರೆ ಭಗವಂತನ ಕುರಿತ ಅವಿನಾಭಾವ ಸಂಬಂಧ. ಇಷ್ಟು ಮೌಲ್ಯದ ಆ ಶಬ್ದಕ್ಕೆ. ಪುರಂದರದಾಸ ಒಪ್ಪಿಕೊಳ್ತಾರೆ, ನಿಮ್ಮದು ಹೆಚ್ಚು, ನಮ್ಮ ಹತ್ರ ಮಾತಾಡಲಿಕ್ಕೆ ಬರಬೇಡ. ಪಾಪ ಕೆಲವರಿಗೆ ಕನಿಕರ ಕಾಣಿಸಿ ಪೂರ್ತಿ ತಲೆ ಕೆಟ್ಟದ್ದು. ಹೌದು, ಮಾತಿಗೆ ಅರ್ಥವಿಲ್ಲ. ಅಲ್ಲ ಸ್ವಾಮಿ, ನಿಮ್ಮ ಪತ್ನಿ ಸರಸ್ವತಿ ಬಾಯಿಯವರು ಬಹಳ ದೇವರ ಭಕ್ತು ಅಂತ ಕೇಳಿದ್ದೇವೆ, ಆದರೆ ಹೀಗಾಗಬಾರ್ದಾಗಿತ್ತು. ಅವರ ಭಕ್ತಿ ಹೆಚ್ಚಾಯಿತು, ನಿಮ್ಮ ವ್ಯಾಪಾರಕ್ಕೆ ಮುಗಿದು ಹೋಯಿತು, ಎಲ್ಲ ಕೆಟ್ಟು ಹೋಯಿತು. ದಾಸರು ಕೇಳುತ್ತಾರೆ, ಯಾರು ಹೇಳಿದ್ದೀರಿ ಕೆಟ್ಟೋಯ್ತು ಅಂತ? ಅಲ್ಲ ಸ್ವಾಮಿ, ಅಷ್ಟು ಒಳ್ಳೆ ವ್ಯಾಪಾರ ಬಿಟ್ಟು ಈಗ ಭಜನೆ ಮಾಡ್ತಾ ಹೊರಟಿದ್ದೀರಲ್ಲ. ದಾಸರು ಹೇಳ್ತಾರೆ, ವ್ಯಾಪಾರ ಬಿಡ್ಲಿಲ್ಲಪ್ಪ, ನಾನು ಈಗ ವ್ಯಾಪಾರ ಮಾಡ್ತಾ ಇದ್ದೇನೆ. ಆದರೆ ಆ ವ್ಯಾಪಾರದ ವಸ್ತು ಮತ್ತೆ ಮೂಲ ಉದ್ದೇಶ ಬದಲಾಗಿದೆ. ಮೊದಲು ನಾನು ವ್ಯಾಪಾರ ಮಾಡ್ತಿದ್ದೆ, ಮುತ್ತುರತ್ತ ಪಡಿ ವಜ್ರ ವ್ಯಾಪಾರ ಮಾಡ್ತಿದ್ದೆ ಲಾಭಕ್ಕಾಗಿ, ಈಗ ಸೇವೆಗಾಗಿ. ಶ್ರೀಪತಿ ಪಾದಾರವಿಂದ ಸೇವೆಯೆಂಬೋ ಶ್ರೀಪತಿ ಪಾದಾರವಿಂದ ಸೇವೆಯೆಂಬೋ ವ್ಯಾಪಾರ ನಮಗಾಯಿತು, ನಮಗಾಯಿತು ವ್ಯಾಪಾರ ನಮಗಾಯಿತು. ಶ್ರೀಪತಿ ಪಾದಾರವಿಂದ ಸೇವೆಯೆಂಬೋ ವ್ಯಾಪಾರ, ಶ್ರೀಪತಿ ಪಾದಾರವಿಂದ ಸೇವೆ ಎಂಬೋ ವ್ಯಾಪಾರ ನಮಗಾಯಿತು. ಮೊದಲು ರತ್ನಪಡಿ ವ್ಯಾಪಾರ ಲಾಭಕ್ಕಾಗಿ, ಈಗ ಪರಮಾತ್ಮನ ಪಾದಾರವಿಂದದ ವ್ಯಾಪಾರ, ನಾಮಸ್ಮರಣೆ ವ್ಯಾಪಾರ ಸೇವೆಗಾಗಿ. ಆದರೂ ಇದೆಲ್ಲ ಬೇಡ ನಿಮಗೆ. ಅವ್ರ ಪೂಜೆ ಹೆಚ್ಚಾಯಿತು, ಭಕ್ತಿ ಹಾಳಾಯಿತು, ನಿಮ್ಮ ಜೀವನ ಹೋಯಿತು. ದಾಸರು ಹೇಳಿದರು, ಹಾಳಾಯಿತು ಅಂತ ತಿಳ್ಕೊಳ್ಳಬೇಡಪ್ಪ, ನನ್ನ ಪತ್ನಿಯ ಭಗವಂತನ ಕುರಿತಾದ ಭಕ್ತಿಯಿಂದ ನನಗೆ ಒಳ್ಳೆಯದಾಯಿತು. ಆ ಪತ್ನಿ ಕುಲ ಸಾವಿರವಾಗಲಿ, ಗೋಪಾಳ ಬುಟ್ಟಿ ಹಿಡಿಸಿದಳಯ್ಯ, ಆದದ್ದೆಲ್ಲ ಉಳಿದೆ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಆದದ್ದೆಲ್ಲ ಉಳಿದೆ ಆಯಿತು. ಗೋಪಾಳ ಬುಟ್ಟಿ ಹಿಡಿಯುವುದಕ್ಕೆ ಭೂಪತಿಯಂತೆ ನಾಚುತ್ತಲಿದ್ದೆ. ಆ ಭಕ್ತಿ ಕುಲ ಸಾವಿರವಾಗಲಿ, ಗೋಪಾಳ ಬುಟ್ಟಿ ಹಿಡಿದಳಯ್ಯ, ಆದದ್ದೆಲ್ಲ ಉಳಿದೆ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಆ ಪತ್ನಿ ಕುಲ ಸಾವಿರವಾಗಲಿ. ಸಂಸಾರದಲ್ಲಿ ಪರಮಾರ್ಥಿಕವಾದ ಪ್ರೇರಣೆಯನ್ನು ಒದಗಿಸಿಕೊಡತಕ್ಕಂಥವಳು ಪತ್ನಿ ಎನಿಸಲ್ಪಡ್ತಾಳೆ. ಪುರಂದರದಾಸರು ಪತ್ನಿಯ ಬಗ್ಗೆಯೂ ಕೀರ್ತನೆ ಮಾಡಿದ್ದಾರೆ, ಹೆಂಡತಿಯ ಬಗ್ಗೆಯೂ ಕೀರ್ತನೆ ಮಾಡಿದ್ದಾರೆ. ದಾಸರದ್ದೇ ರಚನೆ ನೋಡಿ. ಹೆಂಡತಿ ಪ್ರಾಣ ಹಿಂಡುತಿ, ಕೊಂಡ ಕೋತಿಯಂತೆ ಕುಣಿ ಕುಣಿದಾಡುತ್ತಿ, ಹೊತ್ತಾನೆ ಹೇಳುತ್ತಿ, ಮತ್ತೆ ನೀ ಬೈಯುತ್ತಿ,
ಹತ್ತು ತಂದರೆ ಒಂದೇ ಮಾಡಿ ನುಂಗುತ್ತಿ ಹೆಂಡತಿ ಪ್ರಾಣ ಹಿಂಡುತ್ತಿ. ಇದು ಕೆಟ್ಟ ಸ್ವಭಾವದ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟದ್ದು. ತನಗೆ ಎಷ್ಟೇ, ತನ್ನ ಪದಗೆ ಎಷ್ಟೇ ಹಿಂಸೆ ಆಗಲಿ ತನಗೆ ಬೇಕಾದ ಸಿಗಬೇಕು ಅಂತ ಯಾರು ಛಲ ತೊಡ್ತಾಳೋ ಅವಳು ಹೆಂಡತಿ ಎನ್ನಿಸಲ್ಪಡ್ತಾಳೆ. ದೊರೆತುದರಲ್ಲಿ ತೃಪ್ತಳಾಗಿ ಪಾರಮಾರ್ಥಿಕವಾದ ಪ್ರೇರಣೆಯನ್ನು ಯಾರು ಒದಗಿಸಿಕೊಡ್ತಾಳೋ ಅವಳು ಪತ್ನಿ ಎನ್ನಿಸಲ್ಪಡ್ತಾಳೆ. ಇಂಥ ಪಾರಮಾರ್ಥಿಕವಾದ ಪ್ರೇರಣೆಯನ್ನು ಕೊಡತಕ್ಕಂಥ ಹೆಣ್ಣು ಮಕ್ಕಳ ಸಂಖ್ಯೆ ಸಮಾಜದಲ್ಲಿ ಸಾವಿರ ಸಾವಿರ ಪಾಲು ಬೆಳೆಯಲಿ ಇಂಥ ಈ ಕೀರ್ತನೆ ಮೂಲಕವಾಗಿ ಪುರಂದರದಾಸರ ಸಮಾಜವನ್ನು ಹರಸಿದ್ದುದು. ಆ ಪತ್ನಿ ಕುಲ ಸಾವಿರವಾಗಲಿದೆ ಏನು ಪಾರಮಾರ್ಥಿಕವಾದ ಪ್ರೇರಣೆಯನ್ನು ಒದಗಿಸಿಕೊಡತಕ್ಕಂಥ ಹೆಣ್ಣು ಮಕ್ಕಳ ಸಂಖ್ಯೆ ಸಮಾಜದಲ್ಲಿ ಬೆಳಿಬೇಕು. ಆಗ ಮಾತ್ರ ಸಮಾಜ ಶುದ್ಧವಾಗ್ತದೆ ಅಂತ ಸಮಾಜವನ್ನು ಹರಿಸಿದ್ದದು. ಪತ್ನಿ ಅಂದರೆ ತೃಪ್ತಳಾಗಿ ಬೆಳವಣಿಗೆಯನ್ನು ಹೊಂದತಕ್ಕಂಥವಳು ಅಂತ ಅರ್ಥ. ನಮ್ಮಲ್ಲಿ ನೋಡಿ ಭಾರತೀಯ ನಾರಿ, ಅವಳಲ್ಲಿ ಪ್ರೇಮ, ಸೇವೆ, ತ್ಯಾಗಗಳು ಸ್ವಭಾವ ಸಹಜವಾಗಿ ಬಂದಿರತಕ್ಕಂಥದ್ದು. ಮನೆಯಲ್ಲಿ ನೋಡಿ, ಮನೆಯಲ್ಲಿ ಎಲ್ಲರ ಊಟವಾದ ಬಳಿಕ ಆ ಗೃಹಿಣಿ ಊಟ ಮಾಡ್ತಾಳೆ. ಎಷ್ಟೇ ತಡವಾಗಲಿ ಏನೇ ಆಗಲಿ ಮನರದ್ದು ಎಲ್ಲ ಊಟವಾದ ಬಳಿಕ ಆಕೆ ಮಾಡ್ತಾಳೆ. ಹೀಗೆ ಮಾಡಬೇಕು ಅಂತ ಕಾನೂನು ನ್ಯಾಯ ಶಾಸ್ತ್ರ ಇದೆಯೇ? ಸ್ವಯಂ ಪ್ರೇರಣೆಯಿಂದ ಸ್ಫೂರ್ತಿಯಿಂದ ಮಾಡ್ತಾಳೆ. ಎಷ್ಟು ಬೇಕಾದ ತಡವಾಗಲಿ ಎಲ್ಲರಿಗೆ ಊಟವನ್ನು ಉಣಬಡಿಸಿ ತಾನು ಊಟ ಮಾಡ್ತಾಳೆ. ಹಾಗೆ ಕೆಲವರು ಅಡುಗೆ ಮಾಡುವಾಗ ಕೆಲವು ಸ್ವಲ್ಪ ಸ್ಯಾಂಪಲ್ ನೋಡಿ ಹೊಟ್ಟೆ ತುಂಬಿಸ್ಕೊಳ್ಳುವವರಿದ್ದಾರೆ, ಇಲ್ಲ ಅಂತಿಲ್ಲ. ಅದು ಉದ್ದೇಶ ಒಳ್ಳೆಯದೇ. ಮಾಡಿದ ಅಡುಗೆ ಸರಿ ಉಂಟೋ ಇಲ್ಲವೋ ಒಳ್ಳೆಯದನ್ನು ಬಡಿಸಬೇಕು ಅನ್ನೋ ಉದ್ದೇಶದಿಂದ. ಕೆಲವರಿಗೆ 2-3 ಸತಿ ಸ್ಯಾಂಪಲ್ ನೋಡುವಾಗ ಮತ್ತು ಮರುದಿವಸದವರೆಗೆ ಊಟ ಬೇಕಾಗುವುದಿಲ್ಲ. ಆದರೆ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಶಬರಿ ಭಕ್ತಿ ಅಂತ ಹೇಳಿದ್ದಾರೆ. ಅದಕ್ಕೆ ಹೆಸರು ಅದಕ್ಕೆ ಶಬರಿ ಭಕ್ತಿ. ಯಾಕಂದರೆ ತಾನು ಬಡಿಸುವಂಥ ವಸ್ತು ಚೆನ್ನಾಗಿರಬೇಕು ಅಂತ ಉದ್ದೇಶ. ಆದರೆ ಒಂದು ವಿಚಾರ ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು, ಯಾವ ಮನೆಯಲ್ಲಿ ಈ ಶಬರಿ ಭಕ್ತಿ ಮಾಡುವಂಥ ಹೆಣ್ಣು ಮಕ್ಕಳಿದ್ದಾರೋ ಅವರ ಹತ್ತಿರ ಸತ್ಯನಾರಾಯಣ ದೇವರ ಪ್ರಸಾದ ಮಾಡಲಿಕ್ಕೆ ಕೊಡಬಾರ್ದು. ತುಪ್ಪ ಸಕ್ಕರೆ ಸರಿ ಆಯಿತು ಅಂತ ರುಚಿ ಸ್ಯಾಂಪಲ್ ನೋಡಿದ್ದು ಯಾರಿಗೆ ನೈವೇದ್ಯ ಮಾಡೋದು ಯಾರಿಗೆ? ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದೇನೋ ಭಾರತೀಯ ನಾರಿ ಆಕೆಯಲ್ಲಿ ಪ್ರೇಮ, ಸೇವೆ, ತ್ಯಾಗಗಳು ಸ್ವಭಾವ ಸಹಜವಾಗಿ ಬಂದಿರತಕ್ಕಂತಹದ್ದು. ಇಂತಹ ಪಾರಮಾರ್ಥಿಕವಾದ ಪ್ರೇರಣೆಯನ್ನು ಒದಗಿಸಿಕೊಟ್ಟತಕ್ಕಂಥ ಹೆಣ್ಣು ಮಕ್ಕಳ ಸಂಖ್ಯೆ ಬೆಳೆಯಲಿ ಅಂತ ಹೇಳಿದ ದಾಸರು. ಯಾಕೋ ನಮಗಿದು ಸರಿ ಕಾಣಿಸೋದಿಲ್ಲ ದಾಸರೇ. ನಿಮಗೇನಾದರೂ ಒಂದು ವೃತ್ತಿ ಮಾಡಬೇಕು ಅಂತ ಕಾಣಿಸೋದಿಲ್ವೇ? ಇಷ್ಟು ವ್ಯಾಪಾರ ಮಾಡಿದವರು ವೃತ್ತಿ ಇಲ್ಲ ಅಂತ ಹೇಳ್ತೀಯನಪ್ಪ. ನನ್ನ ವೃತ್ತಿ ಇದೆ. ಮಧುಕರ ವೃತ್ತಿ ಎನ್ನದೋ ಚೆನ್ನದೋ, ಮಧುಕರ ವೃತ್ತಿ ಎನ್ನದೋ, ಪದುಮನಾಭನ ಪಾದ ಪದುಮ ಮಧುಪವೆಂಬ, ಮಧುಕರ ವೃತ್ತಿ ಎನ್ನದೋ ಚೆನ್ನದೋ. ಇಂದಿರಾಪತಿ ಶ್ರೀ ಪುರಂದರ ವಿಠಲನೊಳ್ ಚಂದದ ಭಕ್ತಿಯಿಂದ ಆನಂದ ಪಡುವಂಥ ಮಧುಕರ ವೃತ್ತಿ ಎನ್ನದೋ ಅದು ಚೆನ್ನದೋ. ನಂದು ಮಧುಕರ ವೃತ್ತಿ. ಸಮಾಜದ ಆಶ್ರಯವನ್ನು ಹೊಂದಿ ಸಮಾಜದ ಉಪಕಾರವನ್ನು ಪಡೆದು ಸಮಾಜಕ್ಕೆ ಭಾರವಾಗದೆ ಭಗವಂತನ ಸ್ಮರಣೆಯಿಂದೊಡಗೂಡಿ ಬದುಕುವಂಥ ವೃತ್ತಿ ಇದು ಮಧುಕರ ವೃತ್ತಿ. ಬೀದಿಯಲ್ಲಿ ಸಂಚಾರ ಮಾಡ್ತಾರೆ, ಯಾರತ್ತೂ ಕೇಳುವುದಿಲ್ಲ, ಕೊಟ್ಟರೆ ತಗೊಳ್ತಾರೆ. ಒಂದು ದಿನ ರಾಜಬೀದಿಯಲ್ಲಿ ಅರಮನೆಯ ಬಾಗಿಲಲ್ಲಿ ಪುರಂದರದಾಸರು ಹೋಗುವಾಗ ಚಕ್ರೇಶ್ವರದಾದ ಕೃಷ್ಣದೇವರಾಯ ನೋಡ್ತಾರೆ. ಜೊತೆಯಲ್ಲಿ ವ್ಯಾಸತೀರ್ಥರು ಇದ್ದರು, ಗುರುಗಳು. ಈ ಹಿಂದೆಯೂ ಬರ್ತಿದ್ದ ಇವ ಈ ಊರಿಗೆ, ವಿಜಯನಗರಕ್ಕೆ. ಆದರೆ ಅರಮನೆಗೆ ಮಾತ್ರ ಬರ್ತಿದ್ದ, ರತ್ನಪಡಿ ವ್ಯಾಪಾರಕ್ಕೆ. ಗುರುಗಳ ಹತ್ರ ಹೋಗ್ತಿರಲಿಲ್ಲ. ಆದರೆ ಇಂದು ಆ ಗುರುಗಳು ದಾಸರನ್ನ ಕಂಡು ಕಂಗಳಿಗೆ ಹಬ್ಬವಾಯಿತು ಮಂಗಳಾತ್ಮಕ ಪುರಂದರ ದಾಸರನ್ನು ಕಂಡು ಹೃದಯ ತುಂಬಿ ಕಣ್ಣೀರು ಬಿಡಿದು ಗುಣಗಾನ ಮಾಡ್ತಾರೆ ದಾಸರದ್ದು. ವ್ಯಾಸತೀರ್ಥರು ಇದು ಯಾಕೋ ಕೃಷ್ಣದೇವರಾಯನ ಕೆಡುಕೆನಿಸಿತು. ಗುರುಗಳೇ, ಇವನೇನು ಹೊಸಬನಲ್ಲ ನಮಗೆ. ಮೊನ್ನೆವರೆಗೆ ನಮ್ಮ ಆಸ್ಥಾನಕ್ಕೆ ಬರ್ತಿದ್ದೆ ವ್ಯಾಪಾರಕ್ಕೆ. ಈಗ ಯಾರೂ ಹೇಳಿಕೊಟ್ಟಿರ್ಬೇಕಾ ಆ ವ್ಯಾಪಾರಕ್ಕಿಂತ ಭಜನೆ ವ್ಯಾಪಾರ ಒಳ್ಳೆಯದು ಅಂತ ಭಜನೆ ಶುರು ಮಾಡ್ತಾ ಹೋಗ್ತಾ ಇದ್ದಾನೆ ಬೀದಿಯಲ್ಲಿ. ಇವನು ವೈರಾಗ್ಯ ನೀವು ಹೊಗಳ್ತಿರಲ್ಲ ಗುರುಗಳೇ.
ವ್ಯಾಸತೀರ್ಥರು ಹೇಳ್ತಾರೆ, ರಾಯ ಕೇವಲ ಹೊರಗಿನ ದೃಶ್ಯವನ್ನು ಕಂಡು ತೀರ್ಮಾನಕ್ಕೆ ಬರುವುದು ಸರಿಯಲ್ಲ, ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡುವನು ವೈರಾಗ್ಯ ಆಗಬಹುದೆಂದು ಪ್ರತಿ ದಿವಸ ರಾಜಬೀದಿಯಲ್ಲಿ ಮಧುಕರೈಯಾಗಿ ಬರುತ್ತಿರತಕ್ಕಂಥ ಪುರಂದರದಾಸರ ಜೋಳಿಗೆಯಲ್ಲಿ ಒಂದೊಂದು ಬೊಗಸೆ ನವರತ್ನಗಳನ್ನು ಹಾಕಿಸ್ತಾನೆ ಕೃಷ್ಣದೇವರಾಯ. ನೋಡು ಇವನು ವೈರಾಗ್ಯ ಎಷ್ಟು, ನೋಡು ಪರೀಕ್ಷೆ ಮಾಡೋಣ. 15 ದಿವಸವಾಯಿತು, ಒಂದು ದಿವಸ ಹಿಂದಕ್ಕೆ ಬಂದದ್ದಿಲ್ಲ. ಕೃಷ್ಣದೇವರಾಯ ಹೇಳ್ತಾನೆ, ಗುರುಗಳೇ ನೋಡಿದ್ರು ನಿಮ್ಮ ಶಿಷ್ಯನ ವೈರಾಗ್ಯ ಯಾರಿಗುಂಟು ಯಾರಿಗಿಲ್ಲ. 15 ದಿವಸಕ್ಕೆ 15 ಬೊಗಸೆ ನವರತ್ನ, ಇದಕ್ಕಿಂತ ದೊಡ್ಡ ಲಾಭದ ವ್ಯಾಪಾರ ಬೇರೆ ಇದೆಯೋ? ನಿಜವಾಗಿ ಅವನಿಗೆ ವೈರಾಗ್ಯ ಇದ್ದಿದ್ರೆ ಹಿಂದಕ್ಕೆ ತಂದು ಕೊಡಬೇಕಾಗಿತ್ತೋ ಬೇಡ? ತಂದು ಕೊಟ್ಟನ, ದೊಡ್ಡ ಲಾಭ. ಹಾಗಲ್ಲಪ್ಪ, ಪರೀಕ್ಷೆ ಮಾಡಿದ್ರು. ಬಾ. ಕೃಷ್ಣದೇವರಾಯನನ್ನು ಕರೆದುಕೊಂಡು ತುಂಗಭದ್ರಾ ತೀರಕ್ಕೆ ಬರ್ತಾರೆ ವ್ಯಾಸತೀರ್ಥರು. ಪುರಂದರದಾಸರ ಮನೆ ಹತ್ರ ಬರ್ತಾರೆ. ಅದನ್ನು ಮನೆ ಅಂತ ಹೇಗೆ ಹೇಳಿ? ಆಕಾಶವೇ ಮಾಡು, ದಿಕ್ಕುಗಳೇ ಗೋಡೆ. ಪುರಂದರದಾಸರ ಮನೆಯಷ್ಟು ಮಡಿ ಬೇರೆ ಯಾವ ಮನೆ ಇಲ್ಲ. ಯಾಕಂದ್ರೆ ನಾಯಿ ಬೆಕ್ಕು ಬಂದು ಮೈಲಿಗೆ ಮಾಡುವಾಗಿಲ್ಲ. ಯಾಕೆ ಮೈಲಿ ಮಾಡಿ ಏನಿಲ್ಲ ಅಲ್ಲಿ. ಆ ದಿವಸದೆಲ್ಲ ಅವರು ಒಳಗೆ ಬಿಸಾಡಿಬಿಡ್ತಿದ್ರು. ವ್ಯಾಸತೀರ್ಥರ ಮನೆ ಬರ್ತಾ ಇದ್ದರೆ ಸರಸ್ವತಿ ಬಾಯಿ ಧಾನ್ಯವನ್ನು ಶುದ್ಧ ಮಾಡ್ತಾ ಇದ್ರು. ಗುರುಗಳನ್ನು ಕಂಡು ನಮಸ್ಕಾರ ಮಾಡ್ತಾಳೆ. ಏನಮ್ಮ ದಾಸರಿಲ್ವೇ? ಎಲ್ಲೋಗಿದ್ದಾರೆ? ದಾಸರು ಸ್ಥಾನಕ್ಕೆ ಹೋಗಿದ್ದಾರೆ. ನೀನೇನು ಮಾಡ್ತಾ ಇದ್ದಮ್ಮ? ಏನು ಮಾಡೋದು ಹೇಳಿ ಗುರುಗಳೇ? 15 ದಿವಸವಾಯಿತು. ಯಾರೋ ಗೋಪಾಳ ಬುಟ್ಟಿಯ ಧಾನ್ಯದ ಜೊತೆಯಲ್ಲಿ ಕಲ್ಲು ಬೆರೆಸಿ ಕೊಡ್ತಾ ಇದ್ದಾರೆ. ಅದನ್ನು ಕಲ್ಲು ತೆಗೆದು ಶುದ್ಧ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಅರ್ಪಿಸಬೇಕಾದ್ರೆ ವೇಳೆ ಆಗ್ತಾ ಇದೆ. ಈ ಮಾತುಗಳನ್ನು ಕೇಳುವಾಗ ದಾಸರ ಗೋಪಾಳ ಬುಟ್ಟಿಗೆ ನವರತ್ನಗಳೆಂಬ ಕಲ್ಲುಗಳನ್ನು ಹಾಕಿಸಿದಂಥ ಕೃಷ್ಣದೇವರಾಯ ಅಲ್ಲೇ ಕಲ್ಲಿನ ಹಾಗೆ ನಿಂತು ಬಿಟ್ಟಿದ್ದಾನೆ, ಸ್ತಂಭೀಭೂತನಾಗಿದ್ದಾನೆ. ಎಲ್ಲ ಹಾಕಿದ್ಯಮ್ಮ ಕಲ್ಲು? ಸಮೀಪದ ಕಸದ ತಿಪ್ಪೆಯ ರಾಶಿ ಮಾವಿನ ಮರದ ಬುಡದಲ್ಲಿ ತೋರಿಸ್ತಾಳೆ. 15 ದಿವಸದಿಂದ ಕೃಷ್ಣದೇವರಾಯ ಹಾಕಿಸಿದಂಥ ನವರತ್ನಗಳೆಂಬ ಕಲ್ಲುಗಳು ಸಾಮಾನ್ಯ ಕಲ್ಲುಗಳಂತೆ ಬಿದ್ದಿದ್ದಾವೆ. ಕೃಷ್ಣದೇವರಾಯನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಅಮ್ಮ, ದಾಸರ ವೈರಾಗ್ಯ ದೊಡ್ಡದು ಅಂತ ಹೇಳೋದಿಲ್ಲ ನಾನು. ಅವ್ರು ನಾವು ನೋಡಲಿಲ್ಲ ಧಾನ್ಯ, ಅದನ್ನು ಶುದ್ಧ ಮಾಡಿ ಆಹಾರ ಬೇಯಿಸುವಳು. ನೀನು ನೋಡ್ತೀಯಲ್ಲಮ್ಮ, ನೋಡಿದವಳು ನೀನಾದರೂ ಅದು ಆಭರಣ ಅಂತ ತಿಳಿಯದೆ ಕಲ್ಲುಗಳು ಅಂತ ಕಸದ ತಿಪ್ಪಿಗೆ ಎಸೀತಾ ಇದೆಯಲ್ಲ. ಎಲ್ಲಿ ಹಾಕಿದ್ಯಮ್ಮ ಅದು ಕಲ್ಲು? ತೋರಿಸ್ತಾರೆ. ಕೃಷ್ಣದೇವರಾಯ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇಳ್ತಾನಮ್ಮ, ನಿನ್ನ ವೈರಾಗ್ಯದಿಂದ ಪುರಂದರದಾಸರ ವೈರಾಗ್ಯಕ್ಕೆ ಮೆರುಗು ಬಂತು. ತಾಯಿ ಸತ್ಯ ಹೇಳ್ತೇನೆ, ನನ್ನ ಅರಮನೆಯಲ್ಲಿ ಈ ಸಂಪತ್ತನ್ನು ಕಾಯುವುದಕ್ಕಾಗಿ 106 ಸೈನಿಕರನ್ನು ನೇಮಕ ಮಾಡಿದ್ದೇನಮ್ಮ. ಇಂಥ ಸಂಪತ್ತನ್ನು ಸಾಮಾನ್ಯ ಕಲ್ಲುಂತ ನೀವು ತ್ಯಾಜ್ಯ ಮಾಡಬೇಕಾಗಿದ್ದರೆ ಒಬ್ಬ ಹೆಣ್ಣು ಮಗಳ ನಿನಗೆ ಎಂಥ ವೈರಾಗ್ಯ ಉಂಟಾಗಿದ್ದಿರ್ಬೋದು. ಆಗಲೇ ಸ್ಥಾನಕ್ಕೆ ಹೋದಂಥ ದಾಸರು ಬರ್ತಾ ಇದ್ದಾರೆ. ನಿನ್ನ ಧ್ಯಾನವ ಕೊಡು, ಎನ್ನ ಧನ್ಯನ ಮಾಡು. ನಿನ್ನ ಧ್ಯಾನವ ಕೊಡು, ಎನ್ನ ಧನ್ಯನ ಮಾಡು. ಪನ್ನಂಗ ಶಯನ ಶ್ರೀ ಪುರಂದರ ವಿಠಲ ವಿಠಲ. ಪನ್ನಂಗ ಶಯನ ಅಂಬುಜನಾಭ ಅಂಬುಜ ಜನಕ ಅಂಬುಜನಾಭ ಅಂಬುಜ ಜನಕ ಅಂಬುಜ ನಯನ ಪುರಂದರ ವಿಠಲ ಅಂಬುಜ ನಯನ ಪುರಂದರ ವಿಠಲ ಪುರಂದರ ವಿಠಲ. ನಿನ್ನ ಧ್ಯಾನವ ಕೊಡು, ಎನ್ನ ಧನ್ಯನ ಮಾಡು. ನವರತ್ನಗಳು ಕಂಡ ಕಂಡ ಠಾವಿನಲ್ಲಿ ಹುದೇ, ನವವಿಧದ ಬಕುತಿ ಕಂಡರೆ ಬಾರದು, ಕಲಿತರೆ ಬಾರದು. ಪುರಂದರ ವಿಠಲನ ದಯವಾಗೋ ತನಕ. ವಿಠಲ. ದೂರದಿಂದ ದಾಸರು ಗುರುಗಳನ್ನು ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ.
ಕೃಷ್ಣದೇವರಾಯ ದಾಸರಿಗೆ ವಂದಿಸಿದ. ದಾಸರೇ, ನೀವು ಇಷ್ಟು ದೊಡ್ಡವರು, ನಮ್ಮೂರಿನಲ್ಲಿ ಇಷ್ಟು ಕಷ್ಟದಲ್ಲಿ ನನಗೆ ಗೊತ್ತಿರಲಿಲ್ಲ, ಇಲ್ಲ ನಾನು ನಿಮ್ಮನ್ನು ಹೀಗೆ ಬಿಡ್ತಿರ್ಲಿಲ್ಲ, ಬನ್ನಿ ಅರಮನೆಗೆ. ನೀವಿಷ್ಟು ಬಡವರು ನನಗೆ ಗೊತ್ತಿರಲಿಲ್ಲ. ದಾಸರು ಹೇಳಿದರು, ರಾಜ, ನಿನಗೆ ಯಾರೋ ತಪ್ಪು ವಿಳಾಸ ಕೊಟ್ಟಿದ್ದಾರೆ. ನಾನು ಬಡವ ನಿನಗೆ ಯಾರು ಹೇಳಿದ್ದು? ಶ್ರೀನಿಧೇ ಹರಿಯನಗೆ ಶ್ರೀನಿಧೇ ಹರಿ ಕರುಣೆ ನನಗಿರುವ ತನಕ ನನಗಿರುವ ತನಕ ನಾನ್ಯಾಕೆ ಬಡವನೋ ನಾನ್ಯಾಕೆ ಪರದೆ ನಾನ್ಯಾಕೆ ಬಡವನೋ ನಾನ್ಯಾಕೆ ಪರದೇಶಿ. ಲಕ್ಷ್ಮೀಪತಿಯಾದ ಪರಮಾತ್ಮನ ಕರುಣೆ ನನ್ನ ಮೇಲಿದ್ದರೆ ನಾನು ಯಾಕೆ ಬಡವನಾಗ್ತೇನೆ? ಯಾರೋ ತಪ್ಪು ವಿಳಾಸಿಕೊಂಡಿದ್ದಾರೆ. ಇಲ್ಲ ದಾಸರು, ಇದೆಲ್ಲ ನಿಮ್ಮ ವೈರಾಗ್ಯಕ್ಕೆ ಶೋಭೆ ಆಗ್ತದೆ, ಬನ್ನಿ ಅರಮನೆಗೆ. ಆಮಂತ್ರಣ ಕೊಟ್ಟು ಹೋಗ್ತಾನೆ ಕೃಷ್ಣದೇವರಾಯ. ಪುರಂದರದಾಸರು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾರೆ. ಯಾಕೆ? ಅವನ ಸಂಪತ್ತು ನೋಡಬೇಕು ಅಂತಲ್ಲ, ನಾನೇನೋ ಕೊಡ್ತೇನೆ ಅಂತ ಹೇಳ್ತಾನಲ್ಲ, ಯಾವುದೊಂದು ಒಂದು ಸಂಪತ್ತು ಅಂತ ತಿಳಿದಿದ್ದಾನೆ. ಅವನು ತೋರಿಸ್ಕೊಡ್ಬೇಕು ನಿನ್ನ ಸಂಪತ್ತು ಯಾವುದು ಅಂತ. ಅದಕ್ಕೆ ತೋರಿಸ್ಕೊಡ್ಬೇಕಾಗಿ ಪುರಂದರದಾಸರು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದರೆ ದಾಸರನ್ನ ಎತ್ತರವಾದ ಆಸನದಲ್ಲಿ ಕುಳ್ಳಿರಿಸಿ ರಾಜನಾದ ಕೃಷ್ಣದೇವರಾಯ ಕೈ ಜೋಡಿಸಿ ವಂದಿಸಿ ನಿಂತುಕೊಂಡಿದ್ದೆ. ಇದನ್ನು ಹೇಳ್ತಾರೆ ಪುರಂದರದಾಸ. ರಾಜ, ದೊಡ್ಡ ಭಾಗ್ಯವಂತ ಅಂತೇಳಿ ಹೇಳ್ತೀಯಲ್ಲ, ನನಗೆ ನೀ ಆಸ್ಥಾನ ಹೊಸ್ತಲ್ಲ. ಇಲ್ಲಿಗೆ ನಾನು ಎಷ್ಟೋ ಸರ್ತಿ ಬರ್ತಿದ್ದೆ ರಥಪಡಿ ವ್ಯಾಪಾರಕ್ಕಾಗಿ. ಆಗಿನ ದೃಶ್ಯ ಹೇಗಿರ್ತಿತ್ತು ಹೇಳು? ರಾಜರಾದ ನೀನು ಎತ್ತರವಾದ ಸಿಂಹಾಸನದಲ್ಲಿ ಕೂತ್ಕೊಳ್ತಿದ್ದೆ, ವ್ಯಾಪಾರಿಯಾದ ನಾನು ನಿನ್ನ ಮುಂದೆ ಕೈ ಕಟ್ಟಿಕೊಂಡು ನಿಂತ್ಕೊಳ್ತಿದ್ದೆ. ಹೌದಾ? ನೀನು ಆಸನದಲ್ಲಿ ಕೂತ್ಕೊಳ್ತಿದ್ದೆ, ನಾನು ಕೈ ಕಟ್ಟಿಕೊಂಡು ನಿಂತ್ಕೊಳ್ತಿದ್ದೆ. ಆದರೆ ಈಗ ನೋಡು ಹಾಗಲ್ಲ. ನಾನು ಪರಮಾತ್ಮನ ದಾಸನಾದ್ದರಿಂದ, ಆ ದಾಸ್ಯವನ್ನು ಸ್ವೀಕಾರ ಮಾಡಿದ್ದರಿಂದ ನನ್ನನ್ನು ನೀನು ಎತ್ತರವಾದ ಸಿಂಹಾಸನದಲ್ಲಿ ಕುಳ್ಳಿರಿಸಿದ್ದಿ. ಚಕ್ರೇಶ್ವರನಾದ ರಾಜನಾದ ನೀನು ನನ್ನ ಮುಂದೆ ಕೈ ಜೋಡಿಸಿ ನಿಂತುಕೊಂಡಿದ್ದೆ. ಈಗ ವಿಚಾರ ಮಾಡು ರಾಜ, ಆಗ ನೀನು ಎತ್ತರದಲ್ಲಿ ಕೂತು ನಾನು ಕೆಳಗೆ ಕೈ ಕಟ್ಟಿಕೊಂಡು ನಿಂತುಕೊಂಡದ್ದು ಅದು ಭಾಗ್ಯವೋ? ಇಲ್ಲಿಗೆ ದಾಸನಾದ ನಾನು ಮೇಲೆ ಕೂತು ನೀನು ಕೆಳಗೆ ಕೈ ಜೋಡಿಸ್ಕೊಂಡು ನಿಂತು ಇದು ಭಾಗ್ಯವೇ ಹೇಳು? ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪದ್ಮನಾಭನ ಪಾದ ಭಜನೆ ಸುಖವಯ್ಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪರಮಾತ್ಮನ ಪಾದ ಭಜನೆ ಸುಖದಿಂದ ದೊರೆತ ಭಾಗ್ಯ, ಇದು ಭಾಗ್ಯ. ಇದು ನನಗೆ ಆ ದಾಸ್ಯದಿಂದ ದೊರಕಿತು. ದಾಸನಾಗುವುದಕ್ಕೆ ಏಸು ಜನ್ಮದ ಸುಕೃತ, ಬಾಸುರ ಕೋಟಿನ ವಿಶೇಷ ಗುಣವಂತ. ನಾಶರಹಿತ ನಿನ್ನ ದಾಸರ ದಾಸರ ದಾಸ್ಯವ ದೇಸಾಗಿ ಕೊಡುಕೊಂಡ್ಯ ಪುರಂದರ ವಿಠಲ. ಆ ಪುರಂದರ ವಿಠಲ ಅವನ ದಾಸ್ಯ ನನಗೆ ಈ ಭಾಗ್ಯ ಬಂತು. ಅದಕ್ಕಾಗಿ ಮುಕುಂದಮಾಲಾ ಸ್ತೋತ್ರದಲ್ಲೂ ಕುಲಶೇಖರ ಆಳ್ವಾರು ಪ್ರಾರ್ಥಿಸ್ತಾರೆ. ಮಜ್ಜನ್ಮನಃ ಫಲಮಿದಂ ಮಧುಕೈಟಭಾರೇ ಮತ್ಪ್ರಾರ್ಥನೀಯ ಮದನುಗ್ರಹ ಏಷ ಏವ. ತ್ವದ್ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯ ಇತಿ ಮಾಂ ಸ್ಮರ ಲೋಕನಾಥ. ನಿನ್ನ ದಾಸರ ದಾಸರ ದಾಸನಾಗಿಸೋ. ಭಗವಂತ ದಾಸನಾದ್ರೆ ಭಗವಂತ ಈ ಭಾಗ್ಯ ಕೊಡ್ತಾನೆ. ಆ ದಾಸ್ಯದಿಂದ ನನಗೆ ಈ ಭಾಗ್ಯ ಸಿಕ್ಕಿತು. ಪದುಮನಾಭನ ಪಾದ ಭಜನೆ ಸುಖವಯ್ಯ. ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇದು ರಾಜ, ಅರಮನೆಗೆ ಬನ್ನಿ, ಸಂಪತ್ತು ಕೊಡ್ತೇನೆ ಅಂತ ಹೇಳಿದೆಯಲ್ಲ, ನಿನ್ನ ಹತ್ರ ಮಾತ್ರವೇ ಇರೋ ಸಂಪತ್ತು, ನಮ್ಮ ಹತ್ರ ಇಲ್ವೇ? ನೋಡು, ನನ್ನ ಹತ್ರ ಸ್ವಲ್ಪ ಸಂಪತ್ತಿದೆ, ನಿನ್ನ ಹತ್ರ ಇದೆ. ಎರಡು ಇದನ್ನು ಸ್ಪರ್ಧೆಗೆ ಇಟ್ಟೋಣ. ಯಾವುದು ದೊಡ್ಡದು? ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ?
ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ. ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ. ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ. ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ. ಕಡಗ ಕಂಠಮಾಲೆಗಳಿಗೆ ಕಳ್ಳರ ಅಂಜಿಕೆಯುಂಟು. ಕಡಗ ಕಂಠಮಾಲೆಗಳಿಗೆ ಕಳ್ಳರ ಅಂಜಿಕೆಯುಂಟು. ಅಡವಿ ತುಳಸಿ ಮಾಲೆಗಿನ್ನು ಯಾರ ಭಯವೂ ಇಲ್ಲವಯ್ಯ. ಅಡವಿ ತುಳಸಿ ಮಾಲೆಗಿನ್ನು ಯಾರ ಭಯವೂ ಇಲ್ಲವಯ್ಯ. ನಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ. ಹೇಮ ಹೊನ್ನು ಹಣಗಳಿಗೆ ಹೇರಳ ಭಯಗಳುಂಟು. ಹೇಮ ಹೊನ್ನು ಹಣಗಳಿಗೆ ಹೇರಳ ಭಯಗಳುಂಟು. ರಾಮನಾಮ ದ್ರವ್ಯಕ್ಕಿನ್ನು ಯಾರ ಭಯವೂ ಇಲ್ಲವಯ್ಯ. ರಾಮನಾಮ ದ್ರವ್ಯಕ್ಕಿನ್ನು ಯಾರ ಭಯವೂ ಇಲ್ಲವಯ್ಯ. ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ. ನಿಮ್ಮ ಭಾಗ್ಯ ದೊಡ್ಡದೋ. ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ನಮ್ಮ ಭಾಗ್ಯ ನಾರಾಯಣ. ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ನಮ್ಮ ಭಾಗ್ಯ ನಾರಾಯಣ. ನಮ್ಮ ನಿಮ್ಮ ಭಾಗ್ಯ ದೊಡೆಯ ಪುರಂದರ ವಿಠಲ. ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ. ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ. ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ. ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ನಮ್ಮ ಭಾಗ್ಯ ನಾರಾಯಣ. ನಮ್ಮ ನಿಮ್ಮ ಭಾಗ್ಯದೊಡೆಯ ಪುರಂದರ ವಿಠಲ. ನಿಮ್ಮ ಭಾಗ್ಯ ಲಕ್ಷ್ಮೀ ದೇವಿ ನಮ್ಮ ಭಾಗ್ಯ ನಾರಾಯಣ. ಲಕ್ಷ್ಮೀಪತಿಯವ ನಿಮ್ಮದು ದೊಡ್ಡ ಭಾಗ್ಯವ ನಮ್ಮದು ದೊಡ್ಡ ಭಾಗ್ಯವು. ನಮ್ಮ ನಿಮ್ಮ ಭಾಗ್ಯದೊಡೆಯ ಪುರಂದರ ವಿಠಲ. ಸ್ಪಷ್ಟವಾಗಿ ಸಂಪತ್ತಿನ ಒಂದು ಪರಿಚಯವನ್ನು ಅರಿವು ಉಂಟು ಮಾಡ್ತಾನೆ ರಾಜನಿಗೆ. ಪುರಂದರದಾಸರು ಮಹಾರಾಜನ ಪರೀಕ್ಷೆಯಲ್ಲಿ ಗೆದ್ದು ಅನೇಕ ತೀರ್ಥಕ್ಷೇತ್ರಗಳು ಸಂಚಾರ ಮಾಡ್ತಾರೆ. ಅಲ್ಲಿನ ಆ ಕ್ಷೇತ್ರಗಳ ದೇವರನ್ನು ವರ್ಣಿಸ್ತಾರೆ, ತೀರ್ಥಕ್ಷೇತ್ರಗಳನ್ನು ವರ್ಣಿಸ್ತಾರೆ. ಪುರಾಣ ಕಥೆಗಳನ್ನು ತಮ್ಮ ಕೀರ್ತನೆಗಳ ಮೂಲಕವಾಗಿ ಲೋಕ ಜನಕ್ಕೆ ತಿಳಿಯಪಡಿಸಿದರು. ತಿರುಪತಿ, ಪಂಡರಾಪುರ, ಉಡುಪಿ ನಾನಾ ಕಡೆಗಳಲ್ಲಿ ಸಂಚಾರ ಮಾಡಿ ಅಲ್ಲಿಯ ದೇವರು ಕೂಡ ಭಕ್ತರಾದ ದಾಸರ ಮೂಲಕವಾಗಿ ಭಕ್ತಿಗಿರುವ ಮಹತ್ವವೇನು ಅನ್ನುವುದನ್ನು ಪರಮಾತ್ಮನು ಪ್ರಕಟಪಡಿಸ್ತಾರೆ. ಪುರಂದರದಾಸರು ಕೆಲವೊಂದು ಬಾರಿ ಸಿಟ್ಟಿನಿಂದ ಚುಚ್ಚು ಮಾತುಗಳಿಂದ ಜನರನ್ನು ಎಚ್ಚರಿಸುತ್ತಿದ್ದರು. ಕೆಲವೊಂದು ಬಾರಿ ಸಂತೋಷವಾಗಿ ಪ್ರೀತಿಯಿಂದ ಕರೆದು ಹೇಳ್ತಿದ್ದರು. ಅದು ಯಾರೋ ದಾಸರು ಗೋಪಾಳ ಬಿಟ್ಟು ಹಿಡ್ಕೊಂಡು ಬರುವಾಗ ದಾರಿಯಲ್ಲಿ ಇವ್ರಿಗೆ ಏನಾದರೂ ಕೊಡಬೇಕಾಗ್ತದೆ ಅಂತ ಬಾಗಿಲು ಮುಚ್ಚಿದಳಂತೆ. ಸಿಟ್ಟು ಬಂತು ದಾಸರಿಗೆ. ನಾನೇನು ಇವಳ್ತ ಕೇಳ್ತೇನೋ, ಮನಸ್ಸಿದ್ರು ಕೊಡ್ಬೋದು ಅಷ್ಟೇ ತಾನೇ, ಬೇಡ್ಲಿಕ್ಕೆ ಹೋಗ್ತಾರೋ, ಯಾಕೆ ಕದ ಮುಚ್ಚಿದಳು? ಅದಕ್ಕಾಗಿ ಸಿಟ್ಟಿನಿಂದ ಕರೆದು ಹೇಳಿದಳಂತೆ. ಹೇಳ್ತಾರೆ, ಕದವ ಮುಚ್ಚಿದಳದಗೋ ಕೈಯಾಳಿ ಮೂಡಿ. ಯಾರು ಹೇಳಿದ್ರು ಸುಮ್ಮನೆ ದಾಸರವಳಿಗೆ ಯಾಕೆ ಬೈತೀರಿ? ನಿಮ್ಮನ್ನು ನೋಡಿ ಬಾಗಿಲು ಹಾಕಿದ್ದಲ್ಲ, ಅವ್ರ ಮನೆಗೆ ಯಾವಾಗಲೂ ಬಾಗಿಲು ಹಾಕ್ಕೊಂಡೇ ಇರೋದು, ಬಾಗಿಲು ತೆಗೆಯೋ ಕ್ರಮವೇ ಇಲ್ಲ. ನಿಮ್ಮನ್ನು ನೋಡಿ ಬಾಗಿಲು ಹಾಕಿದ್ದಲ್ಲ. ದಾಸರು ಇಷ್ಟು ಸೂಕ್ಷ್ಮವತಿಯಾಗಿದ್ದಾರೆ ಎಂದರೆ ಅವರು ಹೇಳ್ತಾರೆ, ಕದವ ಮುಚ್ಚಿದಳದಗೋ ಚಿಲಕ ಅಲ್ಲಾಡುತ್ತಿದೆ. ಅದು ಮೊದಲೇ ಬಾಗಿಲು ಹಾಕಿದ್ರೆ ಈಗ ಯಾಕೆ ಚಿಲಕ ಅಲ್ಲಾಡೋದು? ಈಗ ಮುಚ್ಚಿದ ಬಾಗಿಲು, ಮೊದಲೇ ಬಾಗಿಲು ಮುಚ್ಚಿದ್ರೆ ದಾಸರು ನಿಂದಿಸ್ತಿರಲಿಲ್ಲ, ಪ್ರೀತಿಯಿಂದ ಕರೆದು ಹೇಳ್ತಿದ್ದಂತೆ. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆಗೆಯಿದೆ. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆಗೆಯಿದೆ. ಕಾಮಧೇನು ಬಂದಂತಾಯ್ತು ಬರವ ಬೇಡಿದೆ.
ಕಣೆ, ನಿನ್ನ ಮನೆ ಬಾಗಿಲು ತೆಗಿ. ಒಳಗಿದ್ದ ಪಾಪಗೆಲ್ಲ ಒಳಗೆ ಹೋಗ್ತಾರೆ. ಕಾಮಿತ ಫಲವೀವ ನಾಮ ಒಂದಿರಲಾಗಿ ಹೋಮನೇಮ ಜಪ ತಪವೇಕೆ ಕಾಮಿತದಾಯಕ ಪುರಂದರ ವಿಠಲನ ನೇಮದಿಂದ ನೀನೆ ಮನವೇ. ನಿನಗೇನು ಕಾಮನ ಇದೆ ಅಂತ ದೇವರು ಕೊಡ್ತಾನೆ. ಲೌಕಿಕವಾದ ವಿಷಯಗಳಲ್ಲಿ ಯಾಕೆ ನೀನು ಕಾಮನ ವ್ಯಕ್ತಪಡಿಸ್ತಿ? ಲೌಕಿಕ ಕಾಮನೆಗಳು ದಹಿಸಲ್ಪಡಬೇಕು. ಆಗ ಭಗವಂತನ ಕುರಿತ ನಾಮದಲ್ಲಿ ಪ್ರೇಮ ಉಂಟಾದಾಗ ನಮಗೆ ಬೇಕಾದೆಲ್ಲ ಸಿಗುತ್ತದೆ. ಅದಕ್ಕೋಸ್ಕರವಾಗಿ ನೋಡಿ, ನಮ್ಮಲ್ಲಿ ಆ ಹಬ್ಬಗಳ ಸರಣಿಯಲ್ಲಿ ಹೇಗೆ ಬರ್ತದೆ ನೋಡಿ. ಮೊದಲಾಗಿ ಬರುವುದು ಫಾಲ್ಗುಣ ಮಾಸದ ಹುಣ್ಣಿಮೆ, ಹೋಳಿ ಹುಣ್ಣಿಮೆ. ಕಾಮ ದಹನ, ಕಾಮ ದಹಿಸಲ್ಪಡಬೇಕು. ಆ ಬಳಿಕ ಬರೋದು ರಾಮಜನನ, ರಾಮನವಮಿ. ಕಾಮದಹನವಾಗದೆ ರಾಮಜನನ ಆಗೋದಿಲ್ಲ. ಅದಕ್ಕಾಗಿ ಹಬ್ಬಗಳ ಸರಣಿ ಹಾಗೆ ಒಂದು ಕ್ರಮ ಪ್ರಕಾರ ಬಂದಿದೆ. ನಮಗೆ ಕಾಮದಹನವೂ ಮರೆತು ಹೋಗಿದೆ, ರಾಮಜನನವೂ ಮರೆತು ಹೋಗಿದೆ. ನಮಗೆ 2 ಹಬ್ಬ ಮಾತ್ರ ಉಳ್ಕೊಂಡಿದೆ. ಹೋಳಿ ಹುಣ್ಣಿಮೆ ಕಾಮನ ಹಬ್ಬ, ರಾಮನವಮಿ ರಾಮನ ಹಬ್ಬ ಅಷ್ಟೇ. ಕಾಮನ ಹಬ್ಬಕ್ಕೆ ಕೋಸಂಬರಿ ಹೋಳಿಗೆ ಪಾಯಸ, ರಾಮನ ಹಬ್ಬಕ್ಕೆ ಪಾಯಸ ಕೋಸಂಬರಿ ಹೋಳಿಗೆ ಅಷ್ಟೇ, ಅಷ್ಟು ಮಾತ್ರ ಉಳ್ಕೊಂಡಿದೆ. ಆ ಹಬ್ಬಗಳ ಉದ್ದೇಶ ಏನು? ನಮ್ಮಲ್ಲಿರುವ ಕಾಮನೆಗಳು ದೂರವಾಗಬೇಕು. ಅದಕ್ಕಾಗಿ ನೀವು ಪ್ರಯತ್ನ ಪಡಬೇಡಪ್ಪ. ನಿನ್ನ ಎಲ್ಲ ಇಷ್ಟಾರ್ಥವನ್ನು ಸಲ್ಲಿಸತಕ್ಕಂಥವು ದೇವರು. ಅದಕ್ಕಾಗಿ ನೋಡಿ ಪರಮಹಂಸ ಹೇಳ್ತಾರೆ, ನಾವು ನಾನಾ ವಿಧವಾದ ವಿಶೇಷಗಳನ್ನು ಬೇಕು ಅಂತ ಅಪೇಕ್ಷೆ ಮಾಡೋ ಬದಲು ದೇವರೇ ಬೇಕು ಅಂತ ಅಪೇಕ್ಷೆ ಮಾಡಿದರೆ, ಆ ದೇವರೇ ನಮ್ಮವನಾದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಪ್ರಸನ್ನೇ ಶ್ರೀನಿಕೇತನೆ. ಲಕ್ಷ್ಮೀಪತಿಯಾದ ಪರಮಾತ್ಮನ ಪ್ರಸನ್ನತೆ ಉಂಟಾಯಿತೋ ಕಿಮ್ಮ ಲಭ್ಯಂ. ಭಾಗವತ ಹೇಳ್ತದೆ. ಪರಮಹಂಸರ ಕಥೆಯ ಮೂಲಕವಾಗಿ ಹೇಳ್ತಾರೆ ಇದನ್ನು. ಒಬ್ಬನಿಗೆ 3 ಜನ ಹೆಂಡಂದಿರಿದ್ದರಂತೆ. ಆ 3 ಜನ ಹೆಂಡಂದರು ಊರಿನಲ್ಲಿದ್ದಾರೆ, ಗಂಡ ಪರ ಊರಿನಲ್ಲಿದ್ದಾನೆ. ಆ ಪರ ಊರಿನಲ್ಲಿರುವಂಥ ಗಂಡಿಗೆ 3 ಜನ ಹೆಂಡಂದಿರು ಪತ್ರ ಬರೆಯುತ್ತಾರೆ. ಇದು ಪತ್ರ ಬರೆಯುವ ಕಾಲದ ಕತೆ. ಈಗೆಲ್ಲ ಪತ್ರ ಬರೆಯುವ ಅಭ್ಯಾಸ ತಪ್ಪು ಹೋಗಿದೆ. ಪತ್ರ ಬರೆಯುವ ಕಾಲ. ಒಬ್ಬಳು ಬರೆದಳು, ಸ್ವಾಮಿ ನೀವು ಆದಷ್ಟು ಬೇಗ ಅಲ್ಲಿಂದ ಇಲ್ಲಿಗೆ ಬರುವಾಗ ಅಲ್ಲಿ ಯಾವ್ಯಾವ ನಮೂನೆಯ ಬಂಗಾರದ ಸರಗಳೆಲ್ಲ ಇದ್ದಾವೆ, ಎಲ್ಲ ಒಂದೊಂದು ನಮೂನೆದೊಂದು ಸರ ಗಂಟೆ ಹಿಡ್ಕೊಂಡು ಬರಬೇಕು. ಮತ್ತೊಬ್ಬಳು ಬರೆದಳು, ಅಲ್ಲಿಂದ ಬರುವಾಗ ಅಲ್ಲಿ ಯಾವ್ಯಾವ ನಮೂನೆಯ ಬಣ್ಣದ ಸೀರೆಗಳೆಲ್ಲ ಇದ್ದಾವೆ ಹಿಡ್ಕೊಂಡು ಬರಬೇಕು ಅಂತ ಪತ್ರ ಬರೀತಾಳೆ. 3ನೇವಳು ಬರೆದಳು, ಸ್ವಾಮಿ ನೀವು ಆರೋಗ್ಯವಂತರಾಗಿ ಸುರಕ್ಷಿತವಾಗಿ ಮನೆಗೆ ಬರಬೇಕು ಅಂತ ಬರೀತಾಳೆ. 3 ಜನ ಪತ್ನಿಯರ ಪತ್ರ ಪತಿರಾಯನ ಕೈಗೆ ಸೇರಿತು. ಒಮ್ಮೆ ಯಜಮಾನರು ಊರಿಗೆ ಹೊರಟರು. ಕೈಲೊಂದು ಚಿಕ್ಕ ಕಟ್ಟಿದೆ, ಜೊತೆಲ್ಲೊಬ್ಬ ಕೆಲಸದ ಆಳಿದ್ದಾನೆ, ದೊಡ್ಡ ಗಂಟೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದಾನೆ. ಯಾವಾಗಿಯೂ ಚಿನ್ನ ಬೇಕು ಅಂತ ಹೇಳಿದ್ದಳು, ಅವಳ ಮನೆಗೆ ಚಿನ್ನದ ಸರಗಳ ಕಟ್ಟನ್ನು ಕಳಿಸ್ತಾನೆ. ಇವನು ಹೋಗೋದಿಲ್ಲ. ಯಾಕೆ? ಅವಳು ಚಿನ್ನ ಮಾತ್ರ ಬೇಕು ಅಂತ ಹೇಳಿದ, ಗಂಡ ಇರಬೇಕು ಅಂತ ಹೇಳಿದ್ದಿಲ್ಲ. ಸೀರೆ ಬೇಕು ಅಂತ ಕಾಗದ ಹಾಕಿದವಳಿಗೆ ಸೀರೆ ಕಳಿಸ್ತಾನೆ, ಇವನು ಹೋಗೋದಿಲ್ಲ. ಯಾರು ನೀವೇ ಬರಬೇಕು ಅಂತ ಪತ್ರ ಬರೆದಿದ್ದಳೋ ಅವಳ ಮನೆಗೆ ತಾನೇ ಹೋಗ್ತಾನೆ. ಈ ವಿಚಾರ ಉಳಿದಿಬ್ಬರಿಗೆ ಗೊತ್ತಾಯಿತು. ಅವಳ ಮೇಲೆ ಪ್ರೀತಿ ಇದ್ರಲ್ಲೇ ಹೋಗಿ, ನಮ್ದೇನು ಆಕ್ಷೇಪ ಇಲ್ಲ, ಅಡುಗೆ ಮಾಡೋ ಕೆಲಸ ಅದು ಕಡಿಮೆ ಆಯಿತು. ಆದರೆ ಎಷ್ಟೋ ಸಮಯಗಳು ಕಳೆದ ಬಳಿಕ ಊರಿಗೆ ಬಂದದ್ದಲ್ವೇ, ಒಮ್ಮೆಯಾದರೂ ನಮಗೆ ಮುಖ ತೋರಿಸಿ ಹೋಗುವುದಾಗಿತ್ತಲ್ಲ ಅಂತ ಕೇಳಿದರೆ ಅವರಿರುವನ್ನು ಕಳಿಸಿ ಕೇಳ್ತಾರೆ, ನೋಡಿ ನೀನೇನು ಬೇಕು ಅಂತ ಬರೆದಿದ್ದೆ ಹೇಳು. ಚಿನ್ನ ಬೇಕು ಅಂತ ಬರೆದಿದ್ದೆ, ಕಳಿಸಿದ್ದೇನೆ. ಮತ್ತೊಬ್ಬಕ್ಕೆ ಕೇಳ್ತಾಳೆ, ನೀನು ಸೀರೆ ಬೇಕು ಅಂತ ಹೇಳಿದೆ, ಸೀರೆ ಕಳಿಸಿದ್ದೇನೆ. ಅವಳು ನೋಡು, ಹಾಗಲ್ಲ ನಾನೇ ಬರಬೇಕು ಅಂತ ಹೇಳಿದ್ದಾಳೆ, ನಾನೇ ಹೋಗಿದ್ದೆ, ಏನು ತಪ್ಪು? ಚಿನ್ನ ಬೇಕೆಂದ ಬಳಿಗೆ ಚಿನ್ನ ದೊರಕಿತು, ಸೀರೆ ಬೇಕೆಂದ ಬಳಿಗೆ ಸೀರೆ ದೊರಕಿತು. ಯಾರು ಪತಿಯೇ ಬೇಕು ಅಂತ ಅಪೇಕ್ಷೆ ಮಾಡಿದಳು, ಅವಳ ಮನೆಗೆ ಅವಳ ಪತಿ ಗಂಡ ಬಂದಿದ್ದಾನೆ. ಈಗ ತನ್ನ ಪತಿ ತನ್ನ ಮನೆಯಲ್ಲಿ, ತನ್ನ ಬಳಿಯಲ್ಲಿ, ತನ್ನ ಜೊತೆಯಲ್ಲಿದ್ದಾನೆ. ಈಗ ಅವಳಿಗೆ ಏನು ಬೇಕು? ಚಿನ್ನ ಬೇಕೆ, ಸೀರೆ ಬೇಕೆ, ಬೇಕಾದ ಎಲ್ಲ ವಸ್ತುಗಳನ್ನು ತರಿಸಿಕೊಳ್ಳುವಂಥ ಅವಕಾಶ. ಯಾಕೆ? ಆ ತಂದು ಕೊಡತಕ್ಕಂಥ ವ್ಯಕ್ತಿ ತನ್ನವನಾಗಿದ್ದಾನೆ, ಬೇಕಾದ ಪಡಲಿಕ್ಕಾಗ್ತದೆ. ಹಾಗೆ ನಾನಾ ವಿಧವಾದ ವಿಶೇಷ ಸುಖಗಳು ಬೇಕು ಅಂತ ಅಪೇಕ್ಷೆ ಮಾಡುವುದು. ಹೇ ಜಗತ್ಪತಿ ಪರಮಾತ್ಮ, ದೇವರೇ ನೀನೇ ಬೇಕು ಅಂತ ನಾವು ಅಪೇಕ್ಷೆ ಮಾಡ್ತೀವಾದರೆ, ಆ ಪರಮಾತ್ಮನು ನಮ್ಮವನಾದರೆ ಕಾಮಿತದಾಯಕ ಪುರಂದರ ವಿಠಲನ ನೀನೇ ಮದಿನ್ನ ನೆನೆ ಮನವೇ. ಪರಮಾತ್ಮನ ಕುರಿತಾದ ಸ್ಮರಣೆಯನ್ನು ಉಪದೇಶ ಮಾಡುತ್ತಾರೆ. ದೇವರ ಸ್ಮರಣೆ ಮಾಡಲಿಕ್ಕೆ ಏನು ಕಷ್ಟಪಡಬೇಕಾಗಿಲ್ಲ.
ಏನು ನಾಚಿಕೆ ಪಡಬೇಕಾಗಿಲ್ಲ. ಗಟ್ಟಿಯಾಗಿ ದೇವರ ಸ್ಮರಣೆ ಮಾಡು. ಒಂದು ಕೀರ್ತನೆ ಹೇಳ್ತಾರೆ ದಾಸರು, ನಾಚಿಕೆ ಪಡಬೇಡ ಮನದಲ್ಲಿ ಯೋಚಿಸಿ ಕೆಡಬೇಡ, ನಾಚಿಕೆ ಪಡಬೇಡ ಮನದಲ್ಲಿ ಯೋಚಿಸಿ ಕೆಡಬೇಡ, ನೀಚವೇನೋ ನಮ್ಮ ಅಚ್ಯುತನೋಲಗ, ನೀಚವೇನೋ ನಮ್ಮ ಅಚ್ಯುತನೋಲಗ, ಮೆಚ್ಚಿಕೊಟ್ಟಿರೆ ನಿನಗೆಚ್ಚಿನ ಪದವಿಯ, ನಾಚಿಕೆ ಪಡಬೇಡ. ನೀಚವೇನೋ ನಮ್ಮ ಅಚ್ಯುತನ ಮೂಲಗ, ಮೆಚ್ಚಿಕೊಟ್ಟಿರೆ ನಿನಗೆಚ್ಚಿನ ಪದವಿಯ, ಹರಿಹರಿ ಎಂದೊದರ ಹತ್ತಿದ ತುರಿತಗಳಿಗೆ ಬೆದರೋ, ಹರಿಹರಿ ಎಂದೊದರ ಹತ್ತಿದ ತುರಿತಗಳಿಗೆ ಬೆದರೋ, ನೀರಜಾಕ್ಷ ನಿರ್ಜರಪತಿಯೆಂದು, ನೀರಜಾಕ್ಷ ನಿರ್ಜರಪತಿಯೆಂದು ಚೀರಿ ಹಾರಿ ಓರಿಡುತ್ತಲಿ ಕುಣಿಯೋ, ಚೀರಿ ಹಾರಿ ಓರಿಡುತ್ತಲಿ ಕುಣಿಯೋ, ನಾಚಿಕೆ ಪಡಬೇಡ ಮನದಲ್ಲಿ ಯೋಚಿಸಿ ಕೆಡಬೇಡ, ಕೆಡಬೇಡ. ಪರಮಾತ್ಮನ ನಾಮಸ್ಮರಣೆ ಅಚ್ಯುತನ ಓಲಗದಲ್ಲಿ ನಮ್ಮನ್ನು ರಾರಾಜಿಸುವಂತೆ ನಮ್ಮನ್ನು ಮೇಲಕ್ಕೆ ಏರಿಸ್ತದೆ, ನಮ್ಮ ಜನ್ಮ ಸಾರ್ಥಕಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ದಾಸರು ಈ ರೀತಿಯಲ್ಲಿ ಕೀರ್ತನೆ ಮೂಲಕವಾಗಿ ಜನರನ್ನು ಎಚ್ಚರಿಸ್ತಾ ಮುಂದುವರಿಯುತ್ತಾರೆ. ಅನೇಕ ಕೀರ್ತನೆಗಳ ಮೂಲಕವಾಗಿ ಪ್ರಾಪಂಚಿಕವಾದ ಸಂಪತ್ತಿನ ಕ್ಷಣಭಂಗುರತೆಯನ್ನು ಸಾರ್ತಾರೆ. ಪ್ರಾಪಂಚಿಕವಾದ ಸಂಪತ್ತು ಸ್ಥಿರ ಅಂತ ತಿಳಿಬೇಡಪ್ಪ, ಇದೆಲ್ಲ ನಿನಗೆ ದುಃಖವನ್ನು ಕೊಡತಕ್ಕಂಥದ್ದು. ನೀನು ಯಾವುದೇ ವಿಧವಾದ ಸಾಧನೆ ಮಾಡು, ನಿನ್ನಲ್ಲಿರುವ ಎಲ್ಲ ದುರ್ಗುಣಗಳು ದೂರವಾಗಿ ಭಗವಂತ ಸಿಗಬೇಕು. ಆಗ ಮಾತ್ರ ನೀನು ದೇವರ ಧ್ಯಾನ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ. ಇಲ್ಲವಾದರೆ ಏನಾದರೊಂದಾಗಲಿ ಆಗಲಿ, ಏನಾದರೊಂದಾಗಲಿ ಆಗಲಿ, 108 ದೇವರು ಮೊರ ತುಂಬಗಲ್ಲಿ, 108 ದೇವರು ಮೊರ ತುಂಬಗಲ್ಲಿ, ಏನಾದರೊಂದಾಗಲಿ. ನೀನು ಯಾವುದೇ ಸಂಸ್ಕಾರವನ್ನು ಪಡೆಯದೇ ಹೋದರೆ ನೀನು ಎಷ್ಟು ದೇವರ ಪೂಜೆ ಮಾಡಿದರೂ 108 ದೇವರು ಮೊರ ತುಂಬ ಕಲ್ಲಿ, ಒಂದು ಮೊರ ತುಂಬ ಕಲ್ಲು ಇಟ್ಕೊಂಡು ಹೊತ್ಕೊಂಡು ಹೋದಷ್ಟೇ ಫಲ, ನಿನಗೆ ಮತ್ತೇನು ಫಲ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ ಸಂಸ್ಕಾರ ಹೊಂದಬೇಕು? ಒಂದು ಒಗಟಿನ ರೂಪದ ಕೀರ್ತನೆ ಹೇಳ್ತಾರೆ ಪುರಂದರದಾಸರು. ಅತ್ತೆಯ ಕಣ್ಣು ಹೋಗಲಿ, ಅತ್ತೆಯ ಕಣ್ಣು ಹೋಗಲಿ, ಮಾವನ ಕಾಲು ಮುರಿಯಲಿ, ಅತ್ತಿಗೆ ನಾದಿನಿ ಸಾಯಲಿ, ಹಿತ್ತಲಗೋಡೆ ಬೀಳಲಿ ಬೀಳಲಿ, ಏನಾದರೊಂದಾಗಲಿ ಆಗಲಿ, ಏನಾದರೊಂದಾಗಲಿ, 108 ದೇವರು ಮೊರ ತುಂಬ ಕಲ್ಲೆ. ಸಂಸ್ಕಾರ ಏನು ಪಡಿಬೇಕು ನೀನು ಸಾಧನೆಯಿಂದ? ಅತ್ತೆಯ ಕಣ್ಣು ಹೋಗಲಿ. ಇದನ್ನು ದೇವರತ್ರ ಬೇಡುವುದಲ್ಲ. ಇಲ್ಲಿ ಅತ್ತೆಯಿಂದ ಅಜ್ಞಾನವನ್ನು ಉರಿಸಿದ್ದ ತಾನು ಹೇಳಿದ್ದೇ ನಡಿಬೇಕು, ನಂದೇಕೆ ಇಲ್ಲಿ ಮನೆಯಲ್ಲಿ ಕೊನೆ ತೀರ್ಮಾನ ಅನ್ನುವ ಈ ಅಜ್ಞಾನ ಏನಿದೆಯೋ ಅದರ ಕಣ್ಣು ಹೋಗಬೇಕು, ಅಂದರೆ ಜ್ಞಾನ ಬರಬೇಕು ಅಂತ ಅರ್ಥ. ಮಾವನ ಕಾಲು ಮುರಿಯಲಿ, ಮನೆ ಯಜಮಾನ ಮಾವ, ದೇಹಾಭಿಮಾನ ಅದು ಮುರಿದು ಹೋಗಬೇಕು, ಅದರ ಅರ್ಥ ಹಾಗೆ. ಅತ್ತಿಗೆ ನಾದಿನಿ ಸಾಯಲಿ, ಅತ್ತಿಗೆ ಹೊರಗಿನಿಂದ ಬರತಕ್ಕಂಥವಳು, ನಾದಿನಿಂದ ಮನೆ ಒಳಗೆ ಇದ್ದು ಗುಸು 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 ಏನೋ ಸುಕೂಮ ಭಾವನೆಯನ್ನು ಉಂಟು ಮಾಡತಕ್ಕಂಥವಳು, ಇದೆರಡು ಹೋಗಬೇಕು. ಅತ್ತಿಗೆ ನಾದಿನಿ ಸಾಯಲಿ ಅಂದರೆ ಹೊರಗಿಂದ ಬರತಕ್ಕಂಥ ರೂಪಮದ, ವಿದ್ಯಾಮದ ಇತ್ಯಾದಿ ಮದಗಳು ನಾಶವಾಗಬೇಕು, ಒಳಗಿರುವ ಈ ಕೋಮು ಭಾವನೆಯು ದೂರವಾಗಬೇಕು. ಹಿತ್ತಲ ಗೋಡೆ ಬೀಳಲಿ, ಹಿತ್ತಲ ಗೋಡೆ ಅಂದರೆ ಮನೆ ಹಿಂಭಾಗದಲ್ಲಿ ಇರತಕ್ಕಂಥದ್ದು, ಅಂದರೆ ಪ್ರಾರಬ್ಧ ಅಂತ ಅರ್ಥ.
ನೀನು ಹಿಂದೆ ಮಾಡಿದ ಪ್ರಾರಬ್ಧದ ಕೆಡುಕು ಫಲಗಳೆಲ್ಲ ನಿವಾರಣೆ ಆಗಬೇಕು. ಇಷ್ಟು ಸಾಲದು. ಮನೆಯ ಗಂಡ ಮಾಯವಾಗಲಿ, ಮನೆಯ ಗಂಡ ಮಾಯವಾಗಲಿ, ಉಣಬಂದ ಮೈದುನ ಹೊರಗಲಿ, ಉಣಬಂದ ಮೈದುನ ಹೊರಗಲಿ, ಕಂದಗೆ ಹಾವು ಕಚ್ಚಲಿ, ಕಂದಗೆ ಹಾವು ಕಚ್ಚಲಿ, ಈ ದ್ವಂದ್ವಾರ್ಥ ಬಿಚ್ಚಲಿ, ಪುರಂದರ ವಿಠಲ ಬಿಚ್ಚಲಿ ಮೆಚ್ಚಲಿ, ದ್ವಂದ್ವಾರ್ಥ ಬಿಚ್ಚಲಿ, ಪುರಂದರ ವಿಠಲ ಮೆಚ್ಚಲಿ ಮೆಚ್ಚಲಿ, ಏನಾದರೊಂದಾಗಲಿ. ಮನೆಯ ಗಂಡ ಅಹಂಕಾರ, ಯಜಮಾನಿಗೆ ಅಹಂಕಾರ ನಾಶವಾಗಬೇಕು. ಉಣಬಂದ ಮೈದುನವರಗಲಿ, ಅಂದರೆ ಉಣಬಂದಂಥದ್ದು ಭೋಗಿಸತಕ್ಕಂಥ ಇಂದ್ರಿಯಾದಿಗಳು, ಅವುಗಳ ಆಸಕ್ತಿ ನಾಶವಾಗಬೇಕು. ಕಂದಗೆ ಹಾವು ಕಚ್ಚಲಿಂದ, ಕಂದ ಅಂದರೆ ಹುಟ್ಟುವಂಥ ಮೋಹಕ ಆಕಾಂಕ್ಷೆಗಳು ನಾಶವಾಗಬೇಕು. ಈ ದ್ವಂದ್ವಾರ್ಥ ಬಿಚ್ಚಲಿ, ಪುರಂದರ ವಿಠಲ ಮೆಚ್ಚಲಿ. ಅಂದರೆ ಏನರ್ಥ? ಇಂಥ ಭಾವನೆಗಳು ಸಂಸ್ಕಾರಗಳನ್ನು ನಾವು ಉಂಟು ಮಾಡಿದಾಗ ಮಾತ್ರ ನಮ್ಮ ದೇವತಾ ಪೂಜೆ ಸಾರ್ಥಕವಾಗ್ತದೆ. ಇಲ್ಲದೆ ಹೋದರೆ ಎಷ್ಟು ದೇವರ ಪೂಜೆ ಮಾಡಿದರು, 108 ದೇವರು ಮೊರ ತುಂಬ ಕಲ್ಲಿ, 108 ದೇವರು ಮೊರ ತುಂಬ ಕಲ್ಲಿ, ಏನಾದರೊಂದಾಗಲಿ. ಮೊರ ತುಂಬ ಕಲ್ಲು ಹೊತ್ತುಕೊಳ್ಳೋದಷ್ಟೇ ಪಾಲನೆ, ಮತ್ತೇನು ಪ್ರಯೋಜನ ಪಡಲಿಕ್ಕೆ ಆಗುವುದಿಲ್ಲ. ಜಾಣತನದಿಂದ ಜನರಲ್ಲಿ ಪಾರಮಾರ್ಥಿಕವಾದ ಬೋಧನೆಯನ್ನು ಕೊಡುತ್ತಾ ಇದ್ರು ದಾಸರು. ಸಂಪತ್ತಿಗೆ ಮರಳಾಗಬೇಡಪ್ಪ, ಇದು ಒಂದು ಕ್ಷಣದ್ದು. ಯಾತರ ಕಟ್ಟಪಟ್ಟಿ ಒಂದು ದಿನ ಹೋಗುತ್ತಿದ್ದ, ಯಾತರ ಲಟ್ಟಪಟ್ಟಿ. ಈ ಸಂಸಾರ ಸಂಪತ್ತಿಗೋಸ್ಕರ ಜಗಳಾಡಬೇಡಪ್ಪ. ಎಷ್ಟು ಆಕರ್ಷಣೀಯವಾದ ಕ್ರಮದಲ್ಲಿ ಹೇಳ್ತಾರೆ, ಒಂದು ದಿನ ಹೋಗುತ್ತಿದ್ದೆ ಲಟ್ಟಪಟ್ಟಿ, ಬರುವಾಗೇನು ತಂದಿ, ಬರುತ್ತಲೇ ಎಲ್ಲಾನು ನನ್ನದೆಂದಿ, ದುಡ್ಡು ಕೂಡಿಕೊಂಡು ಬಳಿದು ಹೋಗುವಾಗ ಬಳಲಿ ಬಳಲಿ ಬಳ್ಳಮಾರಿಗೆ ಬಂದೆ, ಯಾತರ ಕಟ್ಟಪಟ್ಟಿ ದಿನ ಹೋಗುತ್ತಿದ್ದೆ ಲಟ್ಟಪಟ್ಟಿ. ನೀನು ಬರುವಾಗ ಏನ್ ತರಲಿಲ್ಲ, ಈಗ ಯಾಕಡ್ತಿ? ದೊಡ್ಡ ದೊಡ್ಡ ಮನೆಯ ಕಟ್ಟಿ ಅದರೊಳು ಮಡದಿಯ ತಂದಿಟ್ಟಿ, ಮಡದಿಗೆ ಮೋಹದ ಮಗು ಒಂದು ಹುಟ್ಟಿ, ಅದರ ಮೇಲೆ ನೀ ಮನಸ್ಸಿಟ್ಟಿ, ಯಾತರ ಈಗ ಅದನ್ನೇನಲ್ಲಿ ಕಟ್ಟಪಟ್ಟಿ ಲಟ್ಟಪಟ್ಟಿ ಉಂಟಾಗೋರು. ಸಂಸಾರ ಬಲು ಕೊಟ್ಟಿ, ಸಂಸಾರ ಬಲು ಕೊಟ್ಟಿ, ಅದರೊಳು ಬಿದ್ದಿದ್ದಿ ಕಾಲ್ ಕಟ್ಟಿ, ನನ್ನ ಶ್ರೀ ಪುರಂದರ ವಿಠಲರಾಯನ ಧ್ಯಾನವನ್ನೇ ನೀ ಮರೆತೆ ಬಿಟ್ಟಿ, ಯಾತರ ಕಟ್ಟಪಟ್ಟಿ. ಈ ಕಟ್ಟಪಟ್ಟಿ ಲಟ್ಟಪಟ್ಟಿ ಬರುವುದು ಯಾಕೆ ಅಂದರೆ, ತಂದೆ ಶ್ರೀ ಪುರಂದರ ವಿಠಲರಾಯನ ಧ್ಯಾನವನ್ನೇ ನೀನು ಮರೆತು ಬಿಡ್ತೀಯ. ಆದ್ರಿಂದ ಇದೆಲ್ಲ ದುಃಖಗಳು ಪ್ರಾಪ್ತವಾಗ್ತದೆ. ಎಲ್ಲ ದುಃಖಗಳ ನಿವಾರಣೆ ಸುಖರೂಪಿಯಾದ ಪರಮಾತ್ಮನ ಚಿಂತನೆಯಿಂದ ದೊರಕತಕ್ಕಂಥದ್ದು. ಕೇದಾರ ರಾಮೇಶ್ವರ ಕಿರುಕುಳದ ಭೂತಳದ ಆದರಿದಿತ್ತ ಪ್ರತಿಕ್ಷೇತ್ರವ, ಎಲ್ಲ ತೀರ್ಥಕ್ಷೇತ್ರಗಳ ಸಂಚಾರ ಮಾಡಿ ಆದರ 4,75,000 ಕೃತಿಗಳಿಂದ ವೇದ ಪುರಾಣ ಶಾಸ್ತ್ರ ಸಮ್ಮತಿಯಿಂದ ಪುರಂದರ ವಿಠಲ ಎಂಬ ಅಂಕಿತದಿಂದ ಅರ್ಪಿಸಿ ಕೊನೆಯಲ್ಲಿ ಪರಮಾತ್ಮನಿಗೂ ಜೀವನಿಗೂ ಭಕ್ತಿಯ ಸೇತುವೆಯನ್ನು ರಚಿಸಿ ಕನ್ನಡಾಂಬೆಯ ಸಾರಸ್ವತ ಲೋಕದಲ್ಲಿ ವಿಜೃಂಭಿಸಿ ದೇವರಲ್ಲಿ ಕೊನೆಯಲ್ಲೇ ಬೇಡ್ತಾರೆ, ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ದಾರಿಯಾವುದಯ್ಯ ದಾರಿ ತೋರಿಸಯ್ಯ, ದಾರಿಯಾವುದಯ್ಯ ದಾರಿ ತೋರಿಸಯ್ಯ, ಆಧಾರ ನಿನ್ನ ಪಾದಕ್ಕೆ ದಾರಿ, ದಾರಿಯಾವುದಯ್ಯ. ಬಲು ಭವದ
ಬಲು ಭವದನುಭವದಿ ಕತ್ತಲೆಯೊಳು ಬಲು ವಂಜುತೆ ನಡುಗಿ ಬಡಲು ತತಿರುಗಿದೆ ದಾರಿಯ ಕಾಣದೆ ಬಡಲು ತತಿರುಗಿದೆ ದಾರಿಯ ಕಾಣದೆ ಹೊಳೆವಂತ ದಾರಿಯ ತೋರೋ ನಾರಾಯಣ ದಾರಿಯ ಇನ್ನು ನಾ ಜನಿಸಲಾರೆ ವಿಠಲ ಇನ್ನು ನಾ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ ಭೂಮಿಯ ಮೇಲೆ ನಿನ್ನ ದಾಸನಾದೆನೋ ಹೊಳೆವಂತ ದಾರಿಯ ತೋರ ನಾರಾಯಣ ದಾರಿ ತೋರಿಸಯ್ಯ. 80ನೇ ವರ್ಷದ ವಯಸ್ಸಿನಲ್ಲಿ ಮುಕ್ತಿಯನ್ನು ಬೇಡಿದರು. ಸಂಪತ್ತೇ ಶಾಶ್ವತ ಅಂತ ತಿಳಿದಿದ್ದರು. ಭಗವಂತನೇ ಅವರ ಮನಸ್ಸಿನಲ್ಲಿ ಪರಿವರ್ತನೆ ಮಾಡಿ ಶಾಶ್ವತ ನಿತ್ಯ ಸತ್ಯ ನೂತನ ಚೈತನ್ಯಮಯ ಭಗವಂತ ಎಂಬ ಜ್ಞಾನವನ್ನು ಕರುಣಿಸಿದ. ತಮ್ಮ ಸ್ವಾನುಭವವನ್ನು ಸಾವಿರಾರು ಲಕ್ಷಾಂತರ ಕೀರ್ತನೆಗಳ ಮೂಲಕವಾಗಿ ಸಮಾಜಕ್ಕೆ ತಿಳಿಯಪಡಿಸಿ ಅವರ ಮೂಲ ಜೀವನದ ರಹಸ್ಯ ಮಧುಕರ ವೃತ್ತಿ ಎನ್ನದೋ ಅದು ಬಲು ಚೆನ್ನದೋ. ನಾವು ಆಚರಿಸಬೇಕಾದ ನಿಜವಾದ ವೃತ್ತಿ ಯಾವುದು? ಮಧುಕರ ವೃತ್ತಿ. ಸಮಾಜದಿಂದ ಸಹಕಾರವನ್ನು ಪಡೆದು ಸಮಾಜದಲ್ಲಿ ಸಂಚಾರ ಮಾಡ್ತಾ ಸಮಾಜಕ್ಕೆ ಭಾರವಾಗದೆ ಭಗವಂತನ ಸ್ಮರಣೆಯಿಂದೊಡಗೂಡಿ ಬದುಕುವುದೇ ಇದು ಮಧುಕರ ವೃತ್ತಿ. ಇದು ಸಮಾಜದಲ್ಲಿ ಎಲ್ಲರಿಗೂ ಪ್ರೇರಕದಾಯಕವಾಗಿರಬೇಕು ಅನ್ನುವ ಉದ್ದೇಶದಿಂದ ಕೀರ್ತನೆ ರಚನೆ ಮಾಡಿದ್ದಾರೆ, ಲೋಕಕ್ಕೆ ಬೋಧಿಸಿದರು. ಅಂಥ ಮಹಾತ್ಮರ ಜೀವನಾದರ್ಶಗಳನ್ನು ಕೆಲವೊಂದು ಭಾಗ ಮಾತ್ರ ನಾವು ಇವತ್ತು ಸತ್ಸಂಗದ ಮೂಲಕವಾಗಿ ಚಿಂತಿಸಿದ್ದೇವೆ. ನಮ್ಮ ಹರಿಕತೆ ಪ್ರಾರಂಭ ಮಾಡಿದ 50 ವರ್ಷಗಳ ಈ ಪರ್ವ ಸಂಕ್ರಮಣ ಕಾಲದಲ್ಲಿ ಈ ಒಂದು ಕಥಾಕುಸುಮವನ್ನು ಪುರಂದರ ವಿಠಲರಿಗೆ ನಾವು ಅರ್ಪಿಸ್ತಾ ಇದ್ದೇವೆ. ಇದಕ್ಕೊಂದು ಅವಕಾಶ ಮಾಡಿಕೊಟ್ಟ ಈ ಸ್ಥಳಾವಕಾಶವನ್ನು ಸಲ್ಲವಿಧವಾದ ಸಹಕಾರ ಒದಗಿಸಿಕೊಟ್ಟ ಹೊಸಬೆಟ್ಟು ಗ್ರಾಮ ಸಂಘದ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ನಾವು ಕೃತಜ್ಞತೆಯನ್ನು ಸ್ಮರಿಸ್ತೇವೆ. 76ನೇ ಇಸ್ವಿಯಿಂದ ನಿರಂತರವಾಗಿ ನಾವಿಲ್ಲಿ ಬರ್ತಾ ಇದ್ದು ಕೆಲವು ವರ್ಷಗಳು ಮಾತ್ರ ಹರಿಕತೆ ಮಾಡಲಿಕ್ಕಾಗಲಿಲ್ಲ ಆರೋಗ್ಯ ದೃಷ್ಟಿಯಿಂದ. ಮೊದಲು ಅಧ್ಯಕ್ಷರಾಗಿದ್ದವರು HS ಹತ್ವಾರರು, ನಮ್ಮ ಜಯಚಂದ್ರ ಹತ್ವಾರ ತಂದೆ. ಹಾಗೆಲ್ಲ ನಾವು ಹರಿಕತೆ ಬಂದರೆ 4 ದಿವಸ ನಮ್ಮದು ಹರಿಕತೆ ಆದ 8 ದಿವಸ ಬೇರೆಯವರು ಹರಿಕತೆ ಕೇಳಲಿಕ್ಕೆ ಇಲ್ಲೇ ಉಳ್ಕೊಳ್ತಿತ್ತು. ನಮ್ಮ ಮನೆಯ ಮಗು ಎಂಬ ಪ್ರೀತಿಯಿಂದ ಅವರಲ್ಲಿರುವ ಸಾಹಿತ್ಯವನ್ನು ಕೊಟ್ಟು ಅನ್ನವನ್ನು ಕೊಟ್ಟು ಪ್ರೀತಿಯಿಂದ ಬೆಳೆಸಿದಂಥ ಒಂದು ನೆನಪು ಅದು ಎಂದು ಮರೆಯತಕ್ಕಂಥದ್ದಲ್ಲ. ಅದಕ್ಕಾಗಿ ಇಂಥ ಒಂದು ಒಳ್ಳೆಯ ಜಾಗದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿಸೋಣ ಅಂತ ನಾನು ಮಕ್ಕಳಿಗೆ ಹೇಳಿದೆ. ಇದು ಮಾಡುವುದಾದ್ರೆ ಹೀಗೆ ಮಾಡಿ, ಇಂಥ ಜಾಗದಲ್ಲಿ ಮಾಡಿದ್ದು ಮಹತ್ವ ಬರುತ್ತದೆ. ಅದನ್ನು ಒಪ್ಪಿಕೊಂಡು ಇನ್ನೆರವು ಈ ಒಂದು ಸತ್ಸಂಗದ ಕಾರ್ಯವನ್ನು ರೂಪಿಸಿದ್ದಾರೆ. ಬೆಳಗ್ಗಿನಿಂದ ಸಂಜೆಯವರೆಗೂ ಹರಿನಾಮ ಚಿಂತನೆ, ಸತ್ಸಂಗದ ವಿಚಾರಗಳು. ಇದಕ್ಕೆ ಅವಕಾಶ ಮಾಡಿಕೊಟ್ಟ ನಮಗಿರಿ ಕಲ್ಯಾಣ ಮಂಟಪದ ಕಾರ್ಯಕರ್ತ ಬಂಧುಗಳನ್ನು ಕೃತಜ್ಞತೆ ಸ್ಮರಿಸುತ್ತೇವೆ. ಎಲ್ಲ ವಿಧವಾದ ವಿಚಾರಗಳು, ಎಲ್ಲ ಕೆಲಸ ಕಾರ್ಯಗಳು ವ್ಯವಸ್ಥೆಗಳನ್ನು ನಮ್ಮ ಆತ್ಮೀಯರಾದ ಕೇಶವರಾಯರು 48 ವರ್ಷಗಳಿಂದ ನಮಗೆ ಸಂಪರ್ಕ, ನಮ್ಮ ಹರಿಕತೆ ಕೇಳಿದವರು. ನಾನು ದೂರವಾಣಿ ಮೂಲಕವಾಗಿ ನಮಗೆ ಇಂಥ ದಿವಸ ಒಂದು ಕಲ್ಯಾಣ ಮಂಟಪ ಬೇಕಾಗಿತ್ತು. ಯಾರು ನೀವು? ನಾನು ಜಗದೀಶದಾಸರು. ಓ, ನಮ್ಮ ಹರಿದಾಸರು. ಇಷ್ಟು ಕೇಳುವಾಗ ನನಗೆ ಸಾಕಾಯ್ತು, ಪ್ರೀತಿ ಅಂಥ ಒಂದು ಭಾವನೆ ಇರಿಸಿಕೊಂಡಂಥ ಅದು ನಮ್ಮ ಭಾಗ್ಯ. ಅಂತಹ ಪವಿತ್ರವಾದ ಸ್ಥಳದಲ್ಲಿ ನಮ್ಮ ಹರಿದಾಸರು ಅಂಥ ಭಾವನೆ ಇರುವ ಜಾಗದಲ್ಲಿ ಮಾಡಿದ್ದಕ್ಕೆ ಹೆಚ್ಚು ಮಹತ್ವ ಅಂತ ಹೇಳ್ಕೊಂಡು ನಾವಿಲ್ಲಿ ವ್ಯವಸ್ಥೆ ಮಾಡಿ ಈ ಥರ ಕಾರ್ಯಕ್ರಮ ರೂಪಿಸಿದ್ದೇವೆ. ಹರಿಕತೆ ಮಂಗಳಾದ ಬಳಿಕ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಮಾಡಿದ್ದಾರೆ. ಅದನ್ನೆಲ್ಲರೂ ಪ್ರೀತಿಯಿಂದ ಸ್ವೀಕಾರ ಮಾಡಿ ನೀವೆಲ್ಲರೂ ನಮ್ಮನ್ನು ಹರಸಬೇಕು, ಹಾರೈಸಬೇಕು. 72 ವರ್ಷ ಆಯಿತು, ಹರಿಕತೆ 50 ವರ್ಷ ಆಯಿತು. ಇನ್ನು ಮುಂದೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ವರ್ಷ ಹರಿಕತೆ ಮಾಡುವಂತೆ ನಮಗೆ ಶಕ್ತಿ ಕೊಡುವಾಗ ನೀವೆಲ್ಲರೂ ದೇವರ ಹತ್ರ ಪ್ರಾರ್ಥಿಸಬೇಕು. ಹಾಗೆಯೇ ನಾವು 50 ವರ್ಷ ಹರಿಕತೆ ಮಾಡಿದ ನೆನಪಿಗಾಗಿ ಒಂದು ಪುಸ್ತಕವನ್ನು ಪ್ರಕಟಿಸಿದ್ದೇವೆ. ಅದರಲ್ಲಿ ನಾನೇ ರಚನೆ ಮಾಡಿದ 51 ಪದ್ಯಗಳು, ಕೀರ್ತನೆಗಳು, ಭಜನೆ ಪದ್ಯಗಳು.
ಹಾಗೆ 101 ದೃಷ್ಟಾಂತ ಕಥೆಗಳು, ನಾವು ಹರಿಕಥೆಗಳು ಉಪಕಥೆಗಳು 101 ಉಪಕಥೆಗಳು ಇರತಕ್ಕಂಥ ಒಂದು ಪುಸ್ತಕ ಹೊರಗೆ ಪ್ರತಿಗಳನ್ನು ಇಟ್ಟಿದ್ದಾರೆ. ಆ ಒಂದು ಪುಸ್ತಕದ ಬೆಲೆ 120 ರೂಪಾಯಿ. ಆದರೆ ಇವತ್ತಿನ ದಿವಸ ಅದಕ್ಕೆ 20 ರೂಪಾಯಿ ರಿಯಾಯಿತಿಟ್ಟು 100 ರೂಪಾಯಿ ಕೊಡ್ತಾ ಇದ್ದಾರೆ. ಬೇಕಿದ್ದವರು ಈ ಉದ್ದೇಶವನ್ನು ಮನಗಂಡು ನಾವು ಮಾಡುವ ಸಾಹಿತ್ಯ ಸೇವೆಯನ್ನು ಪ್ರೋತ್ಸಾಹಿಸುವುದಕ್ಕೆ ಅವಕಾಶ ಇದೆ ಅಂತ ತಿಳಿಯಪಡಿಸ್ತಾ ಕಾರ್ಯಕ್ರಮದ ಪರವಾಗಿ ಮಾತಾಡ್ತಾರೆ. ಮತ್ತೆ ಹರಿಕಥೆಗೆ ಮಂಗಳಾಗ್ತದೆ. ಮನಸ್ಸು ತುಂಬಿ ಬಂದಿದೆ. ಬೆಳಗ್ಗಿನಿಂದ ನಾವೆಲ್ಲರೂ ಕೂಡ ಇಲ್ಲಿ ಸಂಕೀರ್ತನ, ಭಜನ, ಹರಿಕತೆ ಕೇಳುವಿಕೆಯಲ್ಲಿ ಎಲ್ಲರೂ ಕೂಡ ತೊಡಗಿಕೊಂಡಿದ್ದೇವೆ. ಮತ್ತೊಮ್ಮೆ ಈ ಹರಿಕತೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ತಂದೆಯವರಾದ ಪೊಳ್ಳಿ ಜಗದೀಶ್ ದಾಸರಿಗೆ, ಹಾಗೆ ಹಾರ್ಮೋನಿಯಂ ಸಾಥಿ ನೀಡಿದಂತಹ ಶ್ರೀಯುತ ಎಂ ಎ ಹೆಗಡೆ ಅವರಿಗೆ, ಹಾಗೆ ತಬಲಾ ಸಾಥಿ ನೀಡಿದ ಮಂಗಲ್ದಾಸ್ ಗುಲ್ವಾಡಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ತಾವೆಲ್ಲರೂ ಉಪಹಾರವನ್ನು ಸ್ವೀಕರಿಸಿ ಮನೆಗೆ ತೆರಳಬೇಕು ಅಂತ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಮತ್ತೊಮ್ಮೆ ಸಮರ್ಪಿಸ್ತೇವೆ. ಇವತ್ತಿನ ಈ ಹರಿಕಥೆಯಲ್ಲಿ ಭಾಗವಹಿಸಿದವರು ಇಡಗುಂಜಿಯಲ್ಲಿದ್ದರವರು ಮೊದಲು ಮಂಜುನಾಥ ಹೆಗಡೆಯವರು ಅಂತ. ನಾವು 75, 76ನೇ ಇಸ್ವಿಯಿಂದ ಆ ಕಡೆ ನಾವು ಹೋಗ್ತಾ ಇದ್ದೆವು. ಹಳ್ಳಿಗಳಲ್ಲಿ ಮನೆಗಳಲ್ಲಿ ಹರಿಕಥೆ ಮಾಡುವಂಥ ಸಂದರ್ಭದಲ್ಲಿ ಹಗಲು ರಾತ್ರಿ ಅವರ ಕೆಲಸ ಬಿಟ್ಟು ರಾತ್ರಿ ಹೊತ್ತು ಹಾಗೆಲ್ಲ ಹರಿಕಥೆ ಹೀಗೆ 1 ಗಂಟೆ 2 ಗಂಟೆ ಅಲ್ಲ, ಪುರುಸೊತ್ತಿರುವಷ್ಟು ಕೇಳುವವರಿಗೆ ಪುರುಸೊತ್ತಿರುವಷ್ಟು ನಮ್ಮ ಹರಿಕಥೆ 3 ಗಂಟೆ 4 ಗಂಟೆ ಹರಿಕಥೆ ಆದರೂ ಇದ್ದು ಅದನ್ನು ನಮಗೆ ಸಾಥಿಯಾಗಿದ್ದು ಮತ್ತೆ ಮರುದಿವಸ ಅವರು ಕೆಲಸಕ್ಕೆ ಹೋಗ್ತಿದ್ದರು. ಆ ಒಂದು ಪ್ರೀತಿಯಿಂದ ನಮ್ಮ ಈ ಬೆಳವಣಿಗೆ ಒಂದು ರೀತಿಯಲ್ಲಿ ಅವರು ಕಾರಣಕರ್ತರಾಗಿದ್ದಾರೆ. ಅಲ್ಲಿ ಮನೆಗಳಲ್ಲಿ ಪರಿಚಯ ಮಾಡಿಸಿ, ಹಾಗೆ ಅವರ ಬಂಧುಗಳು, ಅವರ ಭಾವಂದರೆಲ್ಲ ನಮ್ಮ ಹರಿಕಥೆಗೆ ತಬಲಾ ಸಾಥಿಯಾಗಿಲ್ಲ ಬಂದು ಆ ರೀತಿ ಪ್ರೋತ್ಸಾಹವನ್ನು ಕೊಟ್ಟದ್ರಿಂದ ಇವತ್ತು ಮನೆಗಳಲ್ಲಿ ಜಗದೀಶದಾಸರು ಹರಿಕಥೆ ಮಾಡಿದ್ದಾರೆ. ಅವರ ಭಜನೆ ಪದ್ಧತಿಯಲ್ಲಿ ಉಂಟು. ಅದು ಉಳಿಲಿಕ್ಕೆ ಅವರಿಂದ ಒಂದು ಅವಕಾಶ ಆಯಿತು ಅನ್ನುವುದು ಅತಿಶಯೋಕ್ತಿ ಇಲ್ಲ. ಅದಕ್ಕೋಸ್ಕರ 50ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಅವರೇ ಬರಬೇಕು ಹರಿಕಥೆ ಹಾರ್ಮೋನಿಯಂಗೆ. ನಮಗದೊಂದು ಸಂತೋಷ ಆಗ ಆ ರೀತಿಯಲ್ಲಿ ಅವರನ್ನು ಗೌರವಿಸೋಣ ಅಂತ ಒಂದು ಕರೆಸಿದ್ದೇವೆ. ಪ್ರೀತಿಯಿಂದ ಬಂದಿದ್ದಾರೆ, ಅವರನ್ನು ನಾವು ಕೃತಜ್ಞತೆಯಿಂದ ವಂದಿಸ್ತೇವೆ. ತಬಲಾದಲ್ಲಿ ಇವರ 75 ವರ್ಷದ ಹುಡುಗ, 77 ವರ್ಷ, ಸಣ್ಣದರಿಂದ ನಮ್ಮ ಹರಿಕಥೆಗೆ ಸಹಕಾರ ಕೊಟ್ಟವರು ಈಗಲೂ ಕೂಡ ನಮ್ಮ ಜೊತೆಯಲ್ಲಿ ಸಾಥಿಯರಾಗಿ ಬಂದು ನಮಗೆ ಸಹಕಾರವನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಅವರ ಆ ಒಂದು ಸೇವಾ ಭಾವನೆಯನ್ನು ನಾವು ಕೃತಜ್ಞತೆಯನ್ನು ಸ್ಮರಿಸ್ತಾ ಅವರ ಆಶೀರ್ವಾದ ನಮ್ಮ ಮೇಲಿರಲಿ. ನಮಗೆಲ್ಲರಿಗೂ ಪರಮಾತ್ಮ ಸಕಲ ಸನ್ಮಂಗಳ ಉಂಟು ಮಾಡಲಿ, ದೇಶದ ಕ್ಷೋಭೆಯನ್ನು ದೂರ ಮಾಡಲಿ ಅಂತ ಪ್ರಾರ್ಥಿಸ್ತಾ ಎಲ್ಲರೂ ಉಪಹಾರ ಸ್ವೀಕಾರ ಮಾಡಿಕೊಂಡೇ ಹೋಗಬೇಕು ಎಂದು ಮತ್ತೊಮ್ಮೆ ವಿನಂತಿಸಿ ಎಲ್ಲರೂ ಭಜನೆ ಮೂಲಕವಾಗಿ ಈ ಹರಿಕಥೆಗೆ ಸಮಾಪನಗೊಳಿಸೋಣ. ರಾಧೇ ಶ್ಯಾಮ ರಾಧೇ ಶ್ಯಾಮ ರಾಧಾ ಮಾಧವ ರಾಧೇ ಶ್ಯಾಮ ಆದಿನಾರಾಯಣ ರಾಧೇ ಶ್ಯಾಮ ಆಪದ್ಬಾಂಧವ ಮೇಘ ಶ್ಯಾಮ ವಾಸುದೇವ ಹರಿ ರಾಧೇ ಶ್ಯಾಮ ವಾಸುಕಿ ಶಯನ ಮೇಘ ಶ್ಯಾಮ
ಶುಭಕರಣ ಇಂದಿನ ತಾರೆ ಶುಭ ತಾರೆ ಇಂದಿನ ಯೋಗ ಶುಭ ಯೋಗ ಇಂದು ಪುರಂದರ ವಿಠ್ಠಲರಾಯನ ಸಂದರ್ಶನ ಫಲ ನಮಗಾಯ್ತು ಸಂದರ್ಶನ ಫಲ ನಮಗಾಯ್ತು ಸಂದರ್ಶನ ಫಲ ನಮಗಾಯ್ತು ಕಾಲೇ ವರ್ಷದ ಪರ್ಜನ್ಯ ಪೃಥಿವೀ ಸಸ್ಯಜಾಲೇ ದೇಶೋಯಂ ಶೋಭರಹಿತಾಂ ಸಜ್ಜನಾ ಸಂತು ನಿರ್ಭಯಾಃ ಓಂ ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃದಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಬಹಳ ದೂರದ ಊರಿನೆಲ್ಲ ಆತ್ಮೀಯರು ಬಂದಿದ್ದಾರೆ. ಮುಣ್ಕೂರು ಪಂಚಾಯತ್ ಮಾಜಿ ಅಧ್ಯಕ್ಷರು ಸತ್ಯಶಂಕರ ಶೆಟ್ಟರು ಈ ಹಿಂದೆ ನಮ್ಮನ್ನು ಹರಿಕತೆ ಮಾಡಿಸಿದವರು, ಆ ಬಳಿಕ ನಮ್ಮನ್ನೆಲ್ಲ ಸನ್ಮಾನ ಮಾಡಿಸಿದ ಮೊದಲು ಅಲ್ಲಿ ಸ್ವಲ್ಪ ಸಮಯ ಇದ್ದು. ಹಾಗೆ ಬೇರೆ ಬೇರೆ ಊರಿಂದ 92 ವರ್ಷದ ಪ್ರಾಯದ ನಮ್ಮ ಬಾವರು ಕೆ ಸುಂದರರಾವ್ ಅಂತ ನಿವೃತ್ತ ಶಿಕ್ಷಕರು ನಮ್ಮ ಮೇಲಿನ ಪ್ರೀತಿಯಿಂದ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಲಿಕ್ಕಿದ್ದದ್ದು ಮುಗಿಸಿ 4 ಗಂಟೆಗಾದ ಇಲ್ಲಿ ಬಂದು ಇನ್ನು ನಮಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಹಾಗೆ ಎಷ್ಟೋ ದೂರದಿಂದ ಬಂದ ನಮ್ಮ ಸೋದರ ಮಾವಂದರು ಬಂದಿದ್ದಾರೆ, ಅನೇಕರೆಲ್ಲ ಬಂದು ಆಶೀರ್ವದಿಸಿದ್ದಾರೆ. ಎಲ್ಲರನ್ನೂ ನಾವು ಕೃತಜ್ಞತಾಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತಿನ ಕಾರ್ಯಕ್ರಮ ನಿಲ್ಲಿಸ್ತೇವೆ. ಪುಸ್ತಕ ಬೇಕಿದ್ದವರು ಇವತ್ತು ಮಾತ್ರ ಪಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಆ ಪುಸ್ತಕಗಳು ಬೇರೆ ಯಾವ ಅಂಗಡಿಯಲ್ಲಿ ಸಿಕ್ಕುವುದಿಲ್ಲ, ನಮ್ಮ ಹರಿಕತೆಯಲ್ಲಿ ಆಗುವಲ್ಲಿ ಮಾತ್ರ ಸಿಕ್ಕೋದು. ಬೇಕಿದ್ದವರು ಪಡ್ಕೊಳ್ಳಿಕ್ಕೆ ಅವಕಾಶ ಅಂತ ಹೇಳಿಬಿಡ್ತೇವೆ.